ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ವರ್ಷ ಕಹಿ ಘಟನೆಗಳು ಏನೇನಿತ್ತು ಎಲ್ಲರೂ ಕೂಡ ಸೈಡಿಗೆ ಇಟ್ಬಿಡಿ. ಮತ್ತು ಇಲ್ಲಿ ಏನೇನು ಒಂದು ಮರಿಲಾಗದ ಒಂದು ಸಿಹಿ ಘಟನೆಗಳಿದೆ ಅದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗಿ. ಏನಕ್ಕೆ ಅಂತಂದರೆ ಏನು ಕಹಿ ಘಟನೆಗಳು ಇಲ್ಲಿ ಆಗಿರುತ್ತೋ ಅದೆಲ್ಲ ಸೈಡಿಗೆ ಇಟ್ಬಿಡೋಣ. ಹೊಸ ವರ್ಷ ಈಗ ಹೊಸ ಹರ್ಷ ತರಲಿ ಎಲ್ಲರೂ ಜೀವನದಲ್ಲಿ ಅಂತಂದ್ಬಿಟ್ಟು ಕೇಳ್ಕೊತೀನಿ. ಖಂಡಿತವಾಗ್ಲೂ ಕೂಡ ಎಲ್ರಿಗೂ ಕೂಡ ಇಲ್ಲಿ ಒಳ್ಳೇದಾಗಲಿ. ಬನ್ನಿ ಇನ್ನು ಇವತ್ತಿನ ಎಪಿಸೋಡ್ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತೀನಿ. ನೋಡಿ, ಇವತ್ತಿನ ಎಪಿಸೋಡ್ ಅಂತೂ ತುಂಬಾ ಚೆನ್ನಾಗಿತ್ತು. ಕೆಲವೊಬ್ಬರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಮತ್ತು ಇಲ್ಲಿ ಎಷ್ಟು ವೀಕ್ ಇದ್ದಾರೆ ಅಂತಂದ್ಬಿಟ್ಟು ನೀಟಾಗಿ ಗೊತ್ತಾಗ್ತಿತ್ತು. ಈಸಿಯಾಗಿ ಗೊತ್ತಾಗುತ್ತೆ ಟಾಪ್ 5 ಯಾರು ಬರ್ತಾರೆ ಅಂತಂದ್ಬಿಟ್ಟು. ಆದರೆ ಇವತ್ತಿನ ಎಪಿಸೋಡಲ್ಲಿ ಸ್ವಲ್ಪ ಸ್ಟ್ರಾಟರ್ಜಿನ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರೋದು. ನಿನ್ನೆ ರಾಶಿಕಾ ಅವರು ಸ್ಪಂದನ ಅವರು ಇಬ್ರು ಕೂಡ ಆಯ್ಕೆ ಆಗಿದ್ರು. ಇವರಿಬ್ಬರಿಗೆ ಒಂದು ಗೇಮ್ ಕೂಡ ಇಲ್ಲಿ ಕೊಟ್ಟರು. ನೋಡಿ, ನೋಡಕ್ ಈಸಿ ಅಂತ ಅನಿಸ್ತು, ಬಟ್ ಇಲ್ಲಿ ಸ್ಟ್ರಾಟರ್ಜಿನ ಯೂಸ್ ಮಾಡಿದ್ರೆ ಈಸಿಯಾಗಿ ಸ್ಪಂದನ ಅವರು ಕೂಡ ಇಲ್ಲಿ ಗೆಲ್ಬೋದಿತ್ತು. ಬಟ್ ಎಲ್ಲರೂ ಕೂಡ ಗೆಸ್ ಮಾಡಿಬಿಟ್ಟಿದ್ರಿ ಬಿಡಿ ಪ್ರೋಮೋ ಬಿಡೋಕ್ಕೂ ಮುಂಚೆನೆ. ಯಾಕಂದ್ರೆ ಯಾರು ಬಲಿಷ್ಠವಾಗಿದ್ದಾರೆ ಯಾರು ಇಲ್ಲಿ ವೀಕ್ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಈಸಿಯಾಗಿ ಗೊತ್ತಾಗ್ತಿತ್ತು. ಹೌದು, ಸ್ಪಂದನ ಅವರು ಅಂದ್ರೆ ಈ ತರ ಟಾಸ್ಕ್ ಅಂತ ಕೊಟ್ಟಾಗ ಬಿಗ್ ಝೀರೋ ಅಂತ ಅಂದ್ಬಿಟ್ಟು ಅವರು ಪ್ರೂವ್ ಮಾಡಿಬಿಟ್ರು. ಖಂಡಿತವಾಗ್ಲೂ ಸ್ವಲ್ಪ ಫೈಟ್ ಕೊಟ್ಟಿದ್ದಾರೆ ಅಂತ ಅನಿಸ್ತು ಪ್ರೋಮೋ ನೋಡಿದಾಗ. ಬಟ್ ಒಂದೇ ಒಂದು ಬಿಲ್ಲೆ ಕೂಡ ಅಂದ್ರೆ ಒಂದ್ಸತಿನೂ ಕೂಡ ಇಲ್ಲಿ ಬಂದ್ಬಿಟ್ಟು ರಾಶಿಕಾ ಅವ್ರದ್ದು ಬಿಲ್ಲೆನ ಇಲ್ಲಿ ಬೀಳ್ಸಕ್ ಆಗ್ಲೇ ಇಲ್ಲ. ರಾಶಿಕಾ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಇವನ್ ಒಂದೇ ಕಡೆ ಹಾಕೊಂಡು ಲಾಕ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ಬೋದಿತ್ತು, ಸುಮ್ಮನೆ ಎನರ್ಜಿ ವೇಸ್ಟ್ ಮಾಡೋದು ಬೇಡ ಅಂತ ಹಾಕಿ ಮಾಡಿದೆ ಅಂತ ಅಂದ್ಬಿಟ್ಟು. ಕರೆಕ್ಟ್ ಅವ್ರು ಹೇಳಿದ್ದು ಕೂಡ. ಬಟ್ ಒಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ ನಾನು ಅನ್ನೋ ಅಹಂ ತಲೆಗೆ ಏರ್ಲೇಬಾರ್ದು. ಇವಾಗ ಹೌದು, ರಾಶಿಕಾ ಅವ್ರು ಎಲ್ಲ ಗೇಮನ್ನು ಕೂಡ ಗೆದ್ಕೊಂಡ್ ಬಂದಿದ್ದಾರೆ. ಸ್ಪಂದನ ಅವ್ರ ಹತ್ರ ಆಡ್ಬೇಕಾದ್ರು ಕೂಡ ತುಂಬಾ ಈಸಿಯಾಗಿ ಇಲ್ಲಿ ಗೆದ್ರು. ಅಂದ್ರೆ ಅಷ್ಟೊಂದು ಶ್ರಮ ಹಾಕ್ಲೇ ಇಲ್ಲ ಅಂತ ಹೇಳ್ಬೋದು. ಬಿಲ್ಲೆಗಳನ್ನ ಏನ್ ಕೊಟ್ರು ಇಲ್ಲಿ ಡಿವೈಡ್ ಮಾಡಿದ್ರು, ಅದರಲ್ಲಿ ಸ್ವಲ್ಪ ತಲೆ ಯೂಸ್ ಮಾಡಿದ್ರೆ ಚೆನ್ನಾಗಿರೋದು. ಯಾಕಂದ್ರೆ ಬಿಲ್ಲೆಗಳೆಲ್ಲ ಹಂಚಿದ್ರಲ್ಲ. ಫಸ್ಟ್ ನೋಡಿ, ಕಾವ್ಯ ಅವ್ರಿಗೆ 25, ರಘು ಅವ್ರಿಗೆ 15 ಬಿಲ್ಲೆ, ಧ್ರುವಂತ್ ಅವ್ರಿಗೆ 6, ರಕ್ಷಿತ್ ಅವ್ರಿಗೆ 10, ಧನುಷ್ ಅವ್ರಿಗೆ 15 ಬಿಲ್ಲೆಗಳನ್ನ ಕೊಟ್ಟರು. ಆದರೆ ಇವ್ರುಗಳು ಯಾರು ಬಿಲ್ಲೆ ಕೊಡ್ತಾರೆ ಆ ಬಿಲ್ಲೆನ ಕಾಪಾಡ್ಕೋಬೇಕಿತ್ತು. ಅಂದ್ರೆ ನೀಟಾಗಿ ಜೋಡಿಸೋದ್ರ ಜೊತೆಗೆ ಕಾಪಾಡ್ಕೋಬೇಕಿತ್ತು. ಇಲ್ಲಿ ಯಾರಿಗೆ ಕಮ್ಮಿ ಬಿಲ್ಲೆಗಳು ಸಿಕ್ತೋ ಅವ್ರಿಗೆ ಅಡ್ವಾಂಟೇಜ್ ಜಾಸ್ತಿ ಆಯಿತು. ಜಾಸ್ತಿ ಬಿಲ್ಲೆಗಳನ್ನ ಇಲ್ಲಿ ಜೋಡಿಸೋದಾಗ್ಬೋದು, ಕಾಪಾಡ್ಕೊಳ್ಳೋದಾಗ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ಅದೇ ಮೇನ್ ಆಗಿ ರಾಶಿಕಾ ಅವ್ರಿಗೆ ಇಲ್ಲಿ ಪ್ಲಸ್ ಆಯಿತು ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರದ್ದು ಜಾಸ್ತಿ ಬಿಲ್ಲೆ ಇದ್ದಿದ್ರು ಕೂಡ ಪರವಾಗಿಲ್ಲ ಬಿಡಿ, ಅವ್ರು ಇಲ್ಲಿ ಕಾಪಾಡ್ಕೊತಿದ್ರು. ಅಂದ್ರೆ ಒಂದು ಸತಿ ಕೂಡ ಹೋಗಿ ಟಚ್ ಮಾಡಲಿಲ್ಲ ಸ್ಪಂದನ ಅವರು. ಅಂದ್ರೆ ಕೈಯಿಂದ ಟಚ್ ಮಾಡಂಗಿರ್ಲಿಲ್ಲ, ಏನಾದ್ರೂ ಇಲ್ಲಿ ತಗೊಂಡು ಎಸಿಬೋದಿತ್ತು. ಮೇನ್ ಆಗಿ ನೋಡಿ, ಕಿಚನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ರಾಶಿಕಾ ಅವರು ಜೋಡಿಸ್ತಾ ಬಂದ್ರು, ಇವ್ರು ಇಲ್ಲಿ ಬಾತ್ರೂಮ್ ಹತ್ರ ಹೋಗ್ಬಿಟ್ಟು ಜೋಡಿಸ್ತಾ ಬಂದ್ರು. ಆದ್ರೆ ಈಸಿಯಾಗಿ ಅಂದ್ರೆ ಅಲ್ಲಿ ಏನಿದೆ ಪಾತ್ರೆಗಳನ್ನ ತಗೊಂಡು ಒಂದು ಸ್ವಲ್ಪ ಟಚ್ ಮಾಡಿ ಬಿಸಾಕಿದ್ರು ಕೂಡ ಇಲ್ಲಿ ಬಿದ್ದೋಗಿರೋದು. ಏನೂ ಮಾಡೋಕ್ಕಾಗಲ್ಲ. ಸ್ಪಂದನ ಅವ್ರು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಷ್ಟೊಂದು ಆಪರ್ಚುನಿಟಿ ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಸಿಕ್ಕಿದ್ರು ಕೂಡ ಈಸಿ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು ಅದನ್ನ, ಬಿಲ್ಲೆಗಳನ್ನ ಜೋಡಿಸೋದು. ಬಟ್ ಅಷ್ಟೊಂದು ಬಿಲ್ಲೆ ಸಿಕ್ತು, ಬಟ್ ಸ್ವಲ್ಪ ಬಿಲ್ಲೆಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ರೆ ಸಾಕಾಗಿರೋದು. ಆದರೆ ರಾಶಿಕಾ ಅವರು ಬರೀ 15 ಬಿಲ್ಲೆಗಳನ್ನ ಮಾತ್ರನೇ ಇಲ್ಲಿ ಕಲೆಕ್ಟ್ ಮಾಡ್ಕೊಂಡ್ರು. ಇವಾಗ ಕೊಡ್ಬೇಕಾದ್ರೂ ನೋಡಿ, ರಘು ಅವರು ಇಲ್ಲಿ ಹೇಳಿದ್ರು, ನಾನಂತೂ ರಾಶಿಕಂಗೆ ಕೊಡೋದು ಅಂತಂದ್ಬಿಟ್ಟು. ಅವ್ರು ಕೊಡ್ಲಿ ಪರವಾಗಿಲ್ಲ. ಆದ್ರೂ ಕೂಡ ಸ್ವಲ್ಪ ಇಲ್ಲಿ ರಘು ಅವರು ಈ ವೀಕ್ ನೀವು ಅಬ್ಸರ್ವ್ ಮಾಡ್ತಾ ಬಂದ್ರೆ ಫ್ಯಾಮಿಲಿಯವ್ರು ಬಂದು ಹೋದ್ಮೇಲೆ ಸಿಕ್ಕಾಪಟ್ಟೆ ಡಲ್ ಆಗಿ ಕಾಣಿಸ್ತಿದ್ದಾರೆ. ಅವರೇ ಹೇಳ್ಕೊಂಡ್ರು, ಇವನು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತದೆ, ತುಂಬ ವರ್ಸ್ಟ್ ಅಂತ ಅನಿಸ್ತದೆ ಅಂತ ಅಂದ್ಬಿಟ್ಟು. ಅವ್ರ ಪರ್ಫಾರ್ಮೆನ್ಸ್ ಅವ್ರಿಗೆ ಇಲ್ಲಿ ಅನ್ನಿಸ್ತದೆ ಆ ಥರ. ಅಂದರೆ ಸಿಕ್ಕಾಪಟ್ಟೆ ಅವ್ರು ಹಿಂದೆ ಬಿದ್ದಿದ್ದಾರೆ ಅಂತ ಗೊತ್ತಾಗ್ತದೆ. ಮೇನ್ ಆಗಿ ಇಲ್ಲೂ ಕೂಡ ಮಾತಾಡಿದ್ರು, ರಾಶಿಕಾ ಅವರು ಕಾಂಪಿಟೇಟರ್ ಆಗ್ತಾರೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಇವ್ರುಗಳ ತಲೆ ಯೂಸ್ ಮಾಡಿದ್ರೆ, ಅಂದರೆ ಇಲ್ಲಿ ರಾಶಿಕಾ ಅವ್ರನ್ನ ಹೊರಗಡೆ ಇಟ್ಟಿದ್ರೆ, ನಾನು ಹೇಳ್ತಿರೋದು ಯೂಸ್ ಅಂದರೆ ಹೇಳ್ತಾರಲ್ಲ ಏನೋ ಒಂದು ಗೇಮ್ ಸ್ಟ್ರಾಟರ್ಜಿ ಇರುತ್ತೆ ಅಂತ ಅಂದ್ಬಿಟ್ಟು, ರಾಶಿಕಾ ಅವರು ಬಲಿಷ್ಠವಾಗಿ ಕಾಣಿಸ್ತಾರೆ, ಅದಕ್ಕೆ ಇಲ್ಲಿ ಅವ್ರು ಹೊರಗಡೆ ಇಟ್ಟಿದ್ರೆ ಸಿಕ್ಕಾಪಟ್ಟೆ ಅವ್ರಿಗೆಲ್ರಿಗೂ ಕೂಡ ಅಡ್ವಾಂಟೇಜ್ ಆಗಿರೋದು. ಆದರೂ ಕೂಡ ಇಲ್ಲಿ ರಾಶಿಕಾ ಅವ್ರು ಗೆದ್ರು. ಅದೇ ಫೈನಲ್ ರಿಸಲ್ಟ್ ಏನು ಬರುತ್ತೆ ಹೇಳಿ, ಯಾವಾಗಲೂ ಕೂಡ ಒಬ್ಬರೇ ಗೆಲ್ಲಕ್ಕಾಗಲ್ಲ ಅಂತ ಹೇಳ್ತಾರಲ್ಲ. ಸ್ಪಂದನ ಅವ್ರಿಗೆ ಒಳ್ಳೆ ಆಪರ್ಚುನಿಟಿನ ಅವ್ರು ಮಿಸ್ ಮಾಡ್ಕೊಂಡ್ರು ಅಂತಲೇ ಇಲ್ಲಿ ಹೇಳ್ತೀನಿ. ಫೈನಲ್ ಆಗಿ ಇಲ್ಲಿ ರಾಶಿಕಾ ಅವರು ಸಖತ್ತಾಗಿ ಆಡಿದ್ರು. ಅದರಲ್ಲೂ ಕೂಡ ಎಳೆದು ಬಿಸಾಕಿದ್ರು. ಯಾಕಂತಂದ್ರೆ ಕುಸ್ತಿ ಅಂತ ಅಂದಾಗ ನೀವು ನೋಡಿರ್ತೀರಾ, ಅಂದರೆ ಒಂದೇ ಕೈಲೇ ಎಳ್ದು ಬಿಸಾಕ್ಬಿಟ್ರು. ಕಾಲಲ್ಲಿ ಹಿಡಿದಾಗೂ ಕೂಡ ಇಲ್ಲಿ ಸ್ಪಂದನ ಅವ್ರು ಬಿಡಿಸ್ಕೊಳ್ಳಿಲ್ಲ. ಅವರು ಒಂದು ಸತಿನೂ ಕೂಡ ಟ್ರೈಯೇ ಮಾಡಲಿಲ್ಲ ಸರಿಯಾಗಿ. ಪ್ರೋಮೋದಲ್ಲಿ ಏನನ್ನಿಸ್ತು ಅಂದರೆ ಇಲ್ಲಪ್ಪ ಸಖತ್ ಫೈಟ್ ಕೊಟ್ಟವ್ರೆ, ತುಂಬ ಚೆನ್ನಾಗಿ ಆಡಿದ್ರು ಅಂತ ಅನಿಸ್ತು. ಬಟ್ ಎಪಿಸೋಡ್ ನೋಡಿದಾಗ ಏನನ್ನಿಸ್ತು ಅಂತಂದರೆ ಇಷ್ಟು ಈಸಿಯಾಗಿ ಬಿಟ್ಕೊಟ್ರ ಅಂತ ಕೂಡ ಇಲ್ಲಿ ಅನಿಸ್ತು. ಅಶ್ವಿನಿ ಅವರು ಇವನ್ ಹೇಳೇ ಬಿಟ್ರು, ಇಷ್ಟೊಂದು ವೀಕ ಸ್ಪಂದನ ನೀನು ಅಂತಬಿಟ್ಟು. ಅದಕ್ಕೆ ಇಲ್ಲಿ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಆಡಬೇಕು ಅಂತ ಹೇಳೋದು ಅಂತ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು. ಧ್ರುವಂತ್ ಅವರು ಕೂಡ ಇಲ್ಲಿ ಸಪೋರ್ಟ್ ಮಾಡಿದ್ರು, ಇಲ್ಲ ಆಡು ಅಂತ ಬಿಟ್ಟು. ಯಾಕಂದ್ರೆ ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ ಅಂದರೆ ಬೇಜಾರಾಗುತ್ತೆ. ಅವ್ರಿಗೂ ಗೊತ್ತು ಅವ್ರು ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಆಡಲ್ಲ ಅಂತ ಅಂದ್ಬಿಟ್ಟು. ಏನೇ ಆದರೂ ಕೂಡ ಇಲ್ಲಿ ಈಸಿಯಾಗಿ ಬಿಟ್ಕೊಟ್ಬಿಟ್ರು ಸ್ಪಂದನ ಅವರು. ನೋಡೋಣ, ಈ ವೀಕ್ ನಾಮಿನೇಟ್ ಕೂಡ ಇಲ್ಲಿ ಆಗಿದ್ದಾರೆ. ಮೇ ಬಿ ಅವ್ರೇನಾದರೂ ಹೋಗ್ತಾರಾ ಇಲ್ವಾ ಅಂತಂದ್ಬಿಟ್ಟು ಡೌಟ್ ಇದೆ. ಯಾಕಂದರೆ ಕಳೆದ ವಾರನೇ ಅವರೇ ಹೋಗ್ತಾರೆ ಅಂತ ಎಷ್ಟೊಂದು ಜನ ಇಲ್ಲಿ ಗೆಸ್ ಮಾಡಿದ್ರು. ಈ ವಾರ ಯಾರು ಹೋಗ್ತಾರೆ ಬಿಡ್ತಾರೆ ಅಂತಂದ್ಬಿಟ್ಟು ನೋಡಬೇಕಾಗತ್ತೆ. ಇನ್ನು ಇವತ್ತಿನ ಎಪಿಸೋಡಲ್ಲಿ ಸಾಂಗ್ ಹಾಕಿದ್ರಲ್ವ ರಾಮಾಚಾರ್ಯದು, ಸಖತ್ತಾಗಿತ್ತು. ಯಶೋರ್ ಫಿಲಮ್ದು, ಯಾರಲ್ಲಿ ಸೌಂಡು ಮಾಡೋದು ಸುಮ್ಮನಿರ್ರಿ ಚಾರಿ ಬೈಬೋದು ಅಂತಂದ್ಬಿಟ್ಟು. ಕೆಲವೊಂದು ಸತಿ
ಸಿಚುವೇಶನ್ಗೆ ತಕ್ಕಂಗೆ ಸಾಂಗ್ ಹಾಕ್ತಾರೆ ಅಂತ ಹೇಳ್ತಾರಲ್ಲ, ನಿಜವಾಗ್ಲೂ ಕೂಡ ಸಿಚುವೇಶನ್ಗೆ ತಕ್ಕಂಗೆ ಸಾಂಗ್ ಹಾಕ್ದಂಗೆ ಇತ್ತು. ಯಾಕಂದ್ರೆ ನಿನ್ನೆ ಧ್ರುವಂತವ್ರು ಕೂಡ ಇಲ್ಲಿ ಉಸ್ತುವಾರಿಯಾಗಿ ಮಾಡಬೇಕಾದ್ರೆ ಇವರು ಗಿಲ್ಲಿಯವರು ಉಸ್ತುವಾರಿ ಆಗಿರ್ತಾರಲ್ವ, ಅವಾಗ ಇಲ್ಲಿ ಧ್ರುವಂತವ್ರು ಸುಮ್ಮನೆ ಸೌಂಡ್ ಮಾಡ್ತಾರೆ, ಅದಕ್ಕೆ ಇಲ್ಲಿ ಇಶ್ಯೂ ಹಾಗೆ ಹೇಗೆ ಅಂತಾರೆ. ಬಟ್ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಕೂಡ ಅಷ್ಟೇ, ಯಾರಲ್ಲಿ ಸೌಂಡು ಮಾಡೋದು ಸುಮ್ಮನಿರ್ರಿ ಚಾರಿ ಬೈಬೋದು ಅಂತಂದ್ರೆ ಇಲ್ಲಿ ಸುಮ್ಮನಿರ್ರಿ ಗಿಲ್ಲಿ ಬೈಬೋದು ಅನ್ನೋ ರೀತಿಲೇ ಇಲ್ಲಿ ಇತ್ತು. ಎಲ್ಲರೂ ಕೂಡ ಸಖತ್ ಎನರ್ಜೆಟಿಕ್ ಆಗಿ ಇಲ್ಲಿ ಡ್ಯಾನ್ಸ್ ಮಾಡಿದ್ರು. ಇನ್ನಿಲ್ಲಿ ಬೆಳಗ್ಗೆನೆ ಇಲ್ಲಿ ಜಗಳನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನೋಡಿ. 11:30 ಆಗಿದೆ, 11:30 ಇಲ್ಲಿ ಜಗಳ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಕೆಲವೊಬ್ಬರಿಗೆ ಇಲ್ಲಿ ಗಿಲ್ಲಿಯವ್ರು ಮಾತಾಡಿದ ತಪ್ಪು ಅಂತ ಅನ್ಸ್ಬೋದು, ಇನ್ನು ಕೆಲವೊಬ್ಬರಿಗೆ ಧ್ರುವಂತವ್ರು ಮಾತಾಡಿದ ತಪ್ಪು ಅನ್ಸ್ಬೋದು, ಇನ್ನು ಕೆಲವೊಬ್ಬರಿಗೆ ಅಶ್ವಿನಿ ಅವ್ರು ಮಾತಾಡಿದ್ದು ತಪ್ಪು ಅನ್ಸ್ಬೋದು. ಒಟ್ಟಿನಲ್ಲಿ 3 ಜನ ಕೂಡ ಇಲ್ಲಿ ಮಾತಾಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡಿದ್ರು ಬಿಡಿ. ಅದರಲ್ಲೂ ಕೂಡ ನೋಡಿ, ನಿನ್ನ ಯೂಸ್ ಮಾಡಿಕೊಂಡು ನಾವು ಮೈಲೇಜ್ ತಗೊಂತೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಧ್ರುವಂತವ್ರು ಹೇಳಿದ್ರು. ಯಾಕೆ ಈ ಥರ ಎಲ್ಲ ಮಾತಾಡಬೇಕು? ಮಾತೆತ್ತಿದ್ರೆ ಈ ಹಿಂದೆ ಕೂಡ ಇಲ್ಲಿ ನಾನು ಹೇಳಿದೆ, ಸೊಂಟದ ವಿಚಾರಕ್ಕೆ ಹೋಗ್ತಾರೆ, ಮತ್ತು ಇಲ್ಲಿ ಅವ್ರ ಬಟ್ಟೆ ಬಗ್ಗೆ ಮತ್ತು ಇಲ್ಲಿ ಅವ್ರು ಇರೋ ರೀತಿ ಬಗ್ಗೆ ಇವ್ರು ಯಾಕೆ ಮಾತಾಡಬೇಕು? ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಅದನ್ನ ವಾಪಸ್ ಕೊಟ್ಟಿದ್ದು. ನಾನು ಹೇಗಾದ್ರೂ ಇರ್ತೀನಿ ಬಿಡಣ್ಣ, ನಿನಗೆ ಯಾಕೆ ಅಂತ ಇಲ್ಲಿ ಹೇಳಿದ್ರಲ್ವಾ. ಮೇನ್ ಆಗಿ ಹಲ್ಲುಜ್ಕೋ, ತಲೆ ಬಾಚ್ಕೋ, ಬಟ್ಟೆ ಹಾಕೊಂಡು ಬಂದು ನಿಂತ್ಕೊಂಡು ಮಾತಾಡೋ, ಸೊಂಟನೇ ಇಲ್ಲ ಅಂತ ಅಂದ್ರೆ ಯಾರು ಕೋಪ ಬರೋಣ ಹೇಳಿ? ಖಂಡಿತವಾಗ್ಲೂ ಕೋಪ ಬಂದೇ ಬರುತ್ತಲ್ವಾ. ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಬೈದಿದ್ದು. ಅಂದ್ರೆ ನಿನ್ನ ಯೂಸ್ ಮಾಡಿಕೊಂಡು ನಾನು ಮೈಲೇಜ್ ತಗೊಂತೀನಿ ಅಂತ ಇಲ್ಲಿ ಹೇಳಿದ್ದು ಎಷ್ಟು ಸರಿ. ಇಷ್ಟು ದಿವಸ ಸೈಲೆಂಟಾಗಿ ಇಲ್ಲಿ ಕಾಣಿಸ್ಕೊಂಡಿದ್ರು, ಈಗ 2 ವಾರದಿಂದ ನೀವು ಅಬ್ಸರ್ವ್ ಮಾಡ್ಬೋದು ಸಿಕ್ಕಾಪಟ್ಟೆ. ಅಂದರೆ ಯಾವಾಗ ಇವರು ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ್ರೋ ಅವಾಗಿಂದ ಒಂಥರ ಇವ್ರ ಆ್ಯಟಿಟ್ಯೂಡೇ ಚೇಂಜ್ ಆಗಿಬಿಟ್ಟಿದೆ. ಇವರಿಂದನೇ ಕಂಟೆಂಟ್ ಸಿಗ್ತದೆ, ಬಿಗ್ ಬಾಸ್ ಇವ್ರಿಗೋಸ್ಕರನೇ ಇಲ್ಲಿ ನೋಡ್ತಾ ಇದ್ದಾರೆ ಅನ್ನೋ ರೀತಿ ಇಲ್ಲಿ ಸ್ವಲ್ಪ ಆ್ಯಕ್ಟ್ನ ಮಾಡ್ತಾ ಇದ್ದಾರೆ ಧ್ರುವಂತವರು. ನಿಜವಾಗ್ಲೂ ಕೂಡ ಆ ಥರ ಆ್ಯಕ್ಟ್ ಮಾಡಿದ್ರೆ ಯಾರೂ ಕೂಡ ಇಲ್ಲಿ ಇಷ್ಟಪಡೋದೇ ಇಲ್ಲ. ಖಂಡಿತವಾಗ್ಲೂ ಅವ್ರಿಗೆ ಇದು ಮೈನಸ್ ಆಗ್ತಾನೆ ಇದೆ. ಆದರೆ ಇದನ್ನು ಧ್ರುವಂತವ್ರು ಇಲ್ಲಿ ಅರ್ಥ ಮಾಡ್ಕೊತಲ್ಲ. ಅದರಲ್ಲೂ ಕೂಡ ಒಂದು ವರ್ಡ್ ಹೇಳಿದ್ರು, ಏನು 3 ವರ್ಷದಲ್ಲಿ ಮಾಡಿರೋ 6 ರಿಯಾಲಿಟಿ ಶೋ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಅವರು 3 ವರ್ಷದಲ್ಲಿ 6 ಆದರೂ ಮಾಡಲಿ, 60 ಆದರೂ ಮಾಡಲಿ, ಎಷ್ಟನ್ನು ರಿಯಾಲಿಟಿ ಶೋ ಮಾಡಲಿ, ಇನ್ನೊಬ್ಬರು ಮಾಡಿರೋ ಒಂದು ಸಾಧನೆ ಇರ್ಬೋದು, ಸಣ್ಣ ಪುಟ್ಟ ಒಂದು ಇದಿರ್ಬೋದು, ಏನೇ ಇದ್ರೂ ಕೂಡ ಅದನ್ನು ಯಾಕೆ ಅಣಗಿಸ್ಬೇಕು? ಕಂಟೆಂಟೇ ಇಲ್ಲ ಇವನಿಗೆ ಇವಾಗ ಅಂತ ಅಂದ್ಬಿಟ್ಟು. ಅಂದರೆ ಆ ಒಂದು ರಿಯಾಲಿಟಿ ಶೋ ಏನು ಮಾಡ್ಕೊಂಬಂದಿದ್ರು ಅದನ್ನೇ ಇಲ್ಲಿ ಮಾಡ್ತಾ ಇದೆಯಾ, ಇವಾಗ ಕಂಟೆಂಟ್ ಮುಗಿದೋಗಿದೆ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ವೀಕ್ಷಕರೇ, ಇಲ್ಲಿ ಧ್ರುವಂತವ್ರು ಮಾತಾಡಿದ್ದು ಎಷ್ಟು ಸರಿ. ಯಾಕಂದರೆ ಅವರು ಕೂಡ ಪ್ರೊಫೆಷನಲಿ ಆ್ಯಕ್ಟ್ ಮಾಡಿಕೊಂಡೇ ಇಲ್ಲಿ ಬಂದಿದ್ದಾರೆ. ಅವರು ಎಷ್ಟನ ಸಿನಿಮಾ ಮಾಡಿರಲಿ, ಎಷ್ಟನ ಧಾರಾವಾಹಿ ಮಾಡಿರಲಿ, ಎಷ್ಟನ ಹೆಸರು ಮಾಡಿರಲಿ, ಆದರೆ ಇನ್ನೊಬ್ಬರನ್ನ ಈ ರೀತಿ ತುಳಿದ್ಬಿಟ್ಟು ಮಾತಾಡೋದು ತಪ್ಪಲ್ವಾ? ಮಾತೆತ್ತಿದ್ರೆ ಸಾಕು ಗಿಲ್ಲಿಯವರು ಸರಿಯಾಗಿ ಮಾತಾಡಲ್ಲ, ಸರಿಯಾಗಿ ಪದ ಬಳಕೆ ಮಾಡಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ ಧ್ರುವಂತವ್ರು. ಈಗ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು, ನಿಮಗೇನು ಅನ್ನಿಸ್ತು? ಇಲ್ಲಿ ಅವರು ಗಿಲ್ಲಿಯವ್ರಿಗೆ ಹೇಳಿದ್ರಲ್ಲ, 3 ವರ್ಷದಲ್ಲಿ 6 ರಿಯಾಲಿಟಿ ಶೋ ಮಾಡ್ಕೊಂಬಂದ್ಬಿಟ್ಟಿದ್ಯಾ, ಕಂಟೆಂಟ್ ಎಲ್ಲ ಮುಗಿದೋಗಿದೆ, ಅದಕ್ಕೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಇಲ್ಲಿ ಹೇಳಿದ್ರು. ಅಂದರೆ ಧ್ರುವಂತವ್ರು ಮಾತಾಡಿ ಸರಿನಾ? ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಜಗಳ ಆಡಿದ್ರು. ಇದು ಬೇಕೇ ಆಗಿರಲಿಲ್ಲ, ನೆಸೆಸಿಟಿನೇ ಇರಲಿಲ್ಲ. ಸುಮ್ಮನೆ ಇಲ್ಲಿ ಧ್ರುವಂತವ್ರು ಅವ್ರು ಮಾತಾಡ್ಬೇಕಾದ್ರೆ ಕುಕು ಕುಕು ಅಂತ ಹೇಳಿದಷ್ಟೇ ಏನಾಯ್ತು ಅಂದರೆ ಇಲ್ಲಿ ಏನಾದರೂ ಬ್ಯಾಡ್ ವರ್ಡ್ಸ್ನ ಇಲ್ಲಿ ಗಿಲ್ಲಿಯವರು ಯೂಸ್ ಮಾಡಿದ್ರಾ? ಇಲ್ವಾ ಅಲ್ವಾ? ಅಂದರೆ ಅಶ್ವಿನಿಯವ್ರಿಗೂ ಟ್ರಿಗರ್ ಆಯಿತು ಹೌದು, ಬಟ್ ಆದರೆ ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ರೆ ಅಂದರೆ ಹೌದು ಇಮಿಡಿಯೇಟಾಗಿ ಕೋಪ ಬಂದೇ ಬರುತ್ತೆ. ಬಟ್ ರಿಯಾಲಿಟಿ ಶೋ ಅಂದಾಗ ಮತ್ತು ಇಲ್ಲಿ ಅವರು ಅವ್ರನ್ನ ಗುರುತಿಸ್ಕೊಂಡಿದ್ದಾರೆ ಕನ್ನಡ ಪರ ಹೋರಾಟಗಾರ್ತಿ ಅಂತಬಿಟ್ಟು. ಈ ರೀತಿಯಾಗಿ ಪದ ಬಳಕೆ ಯೂಸ್ ಮಾಡಿದಾಗ ಯಾಕೆ ಈ ಥರ ಅಶ್ವಿನಿ ಅವರು ಮಾಡ್ತಾರೆ ಅಂತಬಿಟ್ಟು, ಅಂದರೆ ವಿನ್ನಿಂಗ್ ರೇಸಲ್ಲಿ ಇರೋರು ಈ ರೀತಿಯಾಗಿ ಮಾತಾಡಿದಾಗ ಏನಾಗುತ್ತೆ ಅಂತಂದರೆ ಅವ್ರದ್ದೊಂದು ಗ್ರಾಫ್ ಏನಿದೆ, ಆ ಒಂದು ಗ್ರಾಫ್ ಇಲ್ಲಿ ಕೆಳಗಡೆ ಆಗ್ತಾ ಬರ್ತಾನೆ ಇರುತ್ತೆ. ಹೌದು, ಕೆಲವೊಬ್ಬರಿಗೆ ಅಶ್ವಿನಿ ಅವ್ರು ಮಾಡಿದ್ದೆ ಕರೆಕ್ಟು ಅಂತ ಅನಿಸ್ಬೋದು, ಬಟ್ ಇನ್ನೂ ಕೆಲವೊಬ್ಬರಿಗೆ ಅವ್ರು ಮಾತಾಡಿದ್ದು ತಪ್ಪು ಅಂತ ಖಂಡಿತವಾಗ್ಲೂ ಅನ್ಸುತ್ತೆ. ಯಾಕಂದರೆ ಆ ಒಂದು ಪದ ಬಳಕೆ ಇಲ್ಲಿ ರೆಸ್ಪೆಕ್ಟ್ ಕೊಡು ಅಂತ ಹೇಳ್ತಾನೆ ಇರ್ತಾರೆ. ಇವರು ಕೂಡ ರೆಸ್ಪೆಕ್ಟ್ ಕೊಡಲೇಬೇಕಲ್ವಾ? ಇಲ್ಲಿ ಕಿಚ್ಚ ಸುದೀಪ್ ಸರ್ ಅದೇ ಹೇಳಿದ್ರು, ನೀವು ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಒಂದು ಚಿಕ್ಕ ಮಗು ಆ ಸ್ಥಾನದಲ್ಲಿ ಇದ್ರೂ ಕೂಡ ರೆಸ್ಪೆಕ್ಟ್ ಕೊಡೋದನ್ನ ಫಸ್ಟ್ ಕಲೀರಿ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಇನ್ನೊಂದು ಕೂಡ ಹೇಳಿದ್ರು, ಅವರೇನೋ ನಿಮಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾ ಇಲ್ಲ ಅಂತಂದ್ರೆ ನಾನೇ ಹೇಳ್ತಿದ್ದೀನಿ ಓಪನ್ ಆಗಿ ಅಂತ ಬಿಟ್ಟು ಕಿಚ್ಚ ಸುದೀಪ್ ಸರೇ ಹೇಳಿದ್ರು. ಅವ್ರು ಇಲ್ಲಿ ಏನು ಮಾತಾಡ್ತಾರೋ ನೀವು ಕೂಡ ಅದೇ ರೀತಿಲಿ ರೆಸ್ಪೆಕ್ಟ್ ಇಲ್ಲದೆ ಮಾತಾಡಿ ಅಂತ ಹೇಳಿದ್ರಲ್ವಾ. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೂ ಕೂಡ ಆ ಒಂದು ಟೈಮಲ್ಲಿ ಕೋಪ ಬಂತು, ಏನಮ್ಮ ಬಾಮ ಅಂತ ಹೋಗು ಅಂತ ಕೂಡ ಇಲ್ಲಿ ಮಾತಾಡಿದ್ರು. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಜಗಳ ಆಡಿದ್ರು. ನಿನ್ನ ನಾಲಿಗೆನೇ ನಿನಗೆ ಉತ್ತರ ಕೊಡುತ್ತೆ ಅಂತ ಇಲ್ಲಿ ಹೇಳಿದ್ರು. ನೋಡಿ, ಅವ್ರವ್ರ ನಾಲಿಗೆ ಖಂಡಿತವಾಗ್ಲೂ ಅವ್ರವ್ರಿಗೆ ಉತ್ತರ ಕೊಟ್ಟೇ ಕೊಡುತ್ತೆ. ಅಶ್ವಿನಿ ಅವ್ರು ಏನು ಹೇಳಿದ್ರು ಅದು ಅವ್ರಿಗೂ ಕೂಡ ಇಲ್ಲಿ ಅನ್ವಯಿಸುತ್ತೆ. ಏನಕ್ಕೆ ಅಂತಂದ್ರೆ ಅವರು ಕೂಡ ಇಲ್ಲಿ ಆ ಥರ ಪದ ಬಳಕೆನ ಮಾಡಿದ್ದಾರೆ. ಈ ಒಂದು ಸತಿ ಅಂತಲ್ಲ, ಸುಮಾರು ಸತಿ ಈ ಥರ ಪದ ಬಳಕೆನ ಇಲ್ಲಿ ಮಾಡಿಬಿಟ್ಟಿದ್ದಾರೆ. ಅದನ್ನ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು. ಅಂದ್ರೆ ಕಾವ್ಯ ಅವ್ರಿಗೆ ಹೇಳ್ಬೇಕಾದ್ರೆ ಅಪ್ಪ ಅಮ್ಮ ವಿಚಾರನ ಮಾತಾಡಬೇಡಿ ಅಂತ ಸುಮಾರು ಸತಿ ಹೇಳಿದ್ದಾರೆ. ಅಂದ್ರೆ ಈ ಥರ ವಿಚಾರಗಳು ಬಂದಾಗ ಸ್ವಲ್ಪ ಬಾಯಿನ ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ
ಚಾಲೆಂಜ್ ಹಾಕಿದ್ದಾರೆ. ನಿನ್ನ ಬ್ಯಾಡ್ ಟೈಮ್ ಶುರುವಾಗಿದೆ. ನೀನು ನನಗೆ ಚಿಟಿಕೆ ಹೊಡೆದು ಹೇಳ್ದಲ್ವಾ, ನಾನು ನಿನಗೆ ಚಿಟಿಕೆ ಹೊಡೆದು ಹೇಳ್ತಿದ್ದೀನಿ, ನಿನ್ನ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ. ಗುಡ್ ಟೈಮ್ ಅನ್ಕೋಬೇಡ, ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಯಾರಿಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ, ಯಾರಿಗೆ ಗುಡ್ ಟೈಮ್ ಸ್ಟಾರ್ಟ್ ಆಗಿದೆ ಅಂತ ಬಿಟ್ಟು ನೀವು ಹೇಳಿ ವೀಕ್ಷಕರೇ. ಯಾಕಂತಂದರೆ ಯಾರಿಗೆ ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ, ಯಾರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಬಿಟ್ಟು ನಿಮಗಿಂತ ಚೆನ್ನಾಗಿ ಬೇರೆ ಯಾರಿಗೂ ಕೂಡ ಇಲ್ಲಿ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ. ಖಂಡಿತವಾಗ್ಲೂ ನಿಮ್ಮ ಒಪಿನಿಯನ್ ಏನಿದೆ ಇದ್ರ ಬಗ್ಗೆ? ಅಶ್ವಿನಿ ಅವ್ರು ಹೇಳಿದ್ರಲ್ವಾ, ಯಾರು ಗುಡ್ ಟೈಮ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಯಾರು ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನೀವಿಲ್ಲಿ ಅದ್ರ ಬಗ್ಗೆ ಕಮೆಂಟಲ್ಲಿ ತಿಳಿಸಿ. ಧ್ರುವಂತವರು ಇಷ್ಟಕ್ಕೆ ಜಗಳನ ಅಲ್ಲಿಗೆ ಬಿಡಲಿಲ್ಲ, ಆದರೂ ಕೂಡ ಹೇಳ್ತಾನೆ ಇದ್ರು. ಸ್ಪಂದನ ಅವ್ರು ಹೇಳ್ತಿದ್ರು, ಮತ್ತಿಲ್ಲಿ ರಕ್ಷಿತಾ ಅವ್ರು ಹೇಳಿದ್ರು, ರಘು ಅವ್ರು ಹೇಳಿದ್ರು, ಎಲ್ಲರೂ ಕೂಡ ಬಂದು ಹೇಳ್ತಾ ಇರ್ತಾರೆ. ಧನುಷ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ಗಿಲ್ಲಿ ನೀನೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀಯ, ಬಿಟ್ಬಿಡು ಅಲ್ಲಿಗೆ ಅಂತ. ಅಂದರೆ ಧ್ರುವಂತವರು ಬಿಡಕ್ಕೆ ರೆಡಿ ಇಲ್ಲ, ಮತ್ತಿಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಬಿಡಕ್ಕೆ ರೆಡಿ ಇಲ್ಲ. ಅಶ್ವಿನಿ ಅವ್ರು ಏನೋ ಸೈಡ್ಗೆ ಹೋಗಿ ಕುತ್ಕೊಂಡ್ರು, ಆದರೆ ನೋಡಿ ಸುಮಾರು ಹೊತ್ತು ಇದನ್ನ ಇಲ್ಲಿ ಹಾಗೆ ಎಳ್ಕೊಂಡೇ ಹೋದ್ರು. ಅದರಲ್ಲೂ ಕೂಡ ಹೇಳಿದ್ರು, ನಿನ್ನ ಹುಡ್ಕೊಂಡು ಬಂದು ಕೊಡ್ತೀನಿ, ಇಸ್ಕೊಂತಿರ್ಬೇಕು ಅಂತ ಬಿಟ್ಟು. ನೋಡಿ ಮನ್ಸಲ್ಲವ್ರಿಗೆ ಎಷ್ಟು ಇದೆ ಅಂತಂದರೆ, ಇನ್ನು ಹುಡ್ಕೊಂಡು ಬಂದು ಕೊಡ್ತೀನಿ ಅಂತಂದರೆ ಎದುರುಗಡೆ ಇರೋ ಪರ್ಸನ್, ಅಂದರೆ ನಾನು ಹೇಳ್ತಿರೋದು ಅಲ್ಲಿ ಗಿಲ್ಲಿಯವ್ರು ಬಿಟ್ಟು ಬೇರೆ ಯಾರೇ ಇದ್ದಿದ್ರು ಕೂಡ ಅದೇ ರೀತಿ ಅವ್ರಿಗೂ ಕೂಡ ಇಲ್ಲಿ ಟ್ರಿಗರ್ ಆಗೋದು. ಹೌದು, ನಾವಿಲ್ಲಿ ಹೇಳಬೇಕಾದ್ರೆ ಹೇಳ್ಬಿಡ್ತೀವಿ, ಗಿಲ್ಲಿಯವ್ರು ಮಾಡಿ ತಪ್ಪು ಅಂತ ಅಂದ್ಬಿಟ್ಟು. ಆ ಒಂದು ಸ್ಥಾನದಲ್ಲಿ ನಾವು ಕೂಡ ನಿಂತ್ಕೊಂಡು ಯೋಚನೆ ಮಾಡಬೇಕಲ್ವಾ. ಧ್ರುವಂತವ್ರ ಹತ್ರ ಹೇಳ್ತಿದ್ರೆ ಯಾರು ಸೈಲೆಂಟ್ ಆಗಿರ್ತಾರೆ? ಅದೇ ಜಾಗದಲ್ಲಿ ರಘು ಅವ್ರು ಇದ್ದಿದ್ರೆ ಆ ಥರ ಮಾತಾಡ್ತಿದ್ರೆ ಖಂಡಿತವಾಗ್ಲೂ ಇಲ್ಲ. ಸ್ವಲ್ಪ ಇಲ್ಲಿ ಗಿಲ್ಲಿಯವ್ರನ್ನ ಲೈಟಾಗಿ ತೊಗೊಂಡಿದ್ದಾರೆ ಧ್ರುವಂತವರು. ಖಂಡಿತವಾಗ್ಲೂ ಅವ್ರು ನಾಮಿನೇಟ್ ಅಂತೂ ಆಗಿದ್ದಾರೆ, ಈ ವೀಕು ಎಲಿಮಿನೇಟ್ ಆಗೋ ಚಾನ್ಸಸ್ ಎಲ್ಲ ಕೂಡ ಇಲ್ಲಿ ಇದೆ. ಯಾಕಂದರೆ ಈ ರೀತಿಯಾಗಿ ಜಾಸ್ತಿ ಟ್ರಿಗರ್ ಮಾಡ್ತಾ ಇದ್ರೆ, ಹೌದು ಏನೋ ಒಂದು ಕಂಟೆಂಟ್ ಅಂತೂ ಕೊಡ್ತಾ ಇದ್ದಾರೆ, ಬಟ್ ಬೇಡದೇ ಇರೋ ಕಂಟೆಂಟ್ ಕೊಡ್ತಾ ಹೋಗ್ತಾ ಇದ್ರೆ ನೋಡೋರ್ಗೂ ಕೂಡ ಇಲ್ಲಿ ಇರಿಟೇಷನ್ ಆಗಿಬಿಡುತ್ತೆ. ಮೇನ್ ಆಗಿ ಇದ್ರ ಅಬ್ಸರ್ವ್ ಮಾಡೋಕೆ ಹೋದ್ರೆ ಜಾನ್ವಿಯವರು ಕೂಡ ಅಷ್ಟೇ ತುಂಬಾನೇ ಮಾತಾಡ್ತಾ ಇದ್ರು, ಏನೋ ಕಂಟೆಂಟ್ ಇದೆ ಅಂತ ಅನ್ಕೊಂತಿದ್ರು ಅವರು ಕೂಡ. ಆದರೆ ಹೊರಗಡೆ ಬಂದ್ಬಿಟ್ರಲ್ಲ ಬೇಗ. ಅದೇ ರೀತಿಯಲ್ಲಿ ಧ್ರುವಂತವರು ಕೂಡ ಬರಬಹುದೇನೋ ಈ ವೀಕು, ನೋಡೋಣ. ಅದಾಗಿದ ತಕ್ಷಣ ಇಲ್ಲಿ ಅಶ್ವಿನಿ ಅವರು ಕೂಡ ಬೈತಾರೆ, ಜೋಕರ್ ಥರ ಇದೆಯಾ ಜೋಕರ್ ನೀನು, ಬಿಗ್ ಬಾಸ್ ಸೀಸನ್ 12ನ ದೊಡ್ಡ ಜೋಕರ್ ನೀನು ಅಂತ ಕೂಡ ಇಲ್ಲಿ ಹೇಳಿದ್ರು. ಒಟ್ಟಿನಲ್ಲಿ ಜೋಕರೋ ಏನೋ, ಒಟ್ಟಿನಲ್ಲಿ ಇಲ್ಲಿ ಎಲ್ಲರೂ ಕೂಡ ಅಶ್ವಿನಿಯವ್ರ ಜಗಳ, ಗಿಲ್ಲಿಯವ್ರ ಜಗಳ, ಧ್ರುವಂತವ್ರ ಜಗಳ ನೋಡ್ಬಿಟ್ಟು ಏನಪ್ಪ ಈ ರೀತಿಯಾಗಿ ಇಷ್ಟೊಂದು ವರ್ಸ್ಟಾಗಿ ಜಗಳ ಆಡ್ತಾರ ಅಂತ ಕೆಲವೊಬ್ಬರಿಗೆ ಇಲ್ಲಿ ಅನಿಸಿರುತ್ತೆ. ಅದರಲ್ಲೂ ಕೂಡ ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ವಯಸ್ಸಷ್ಟು ನಿನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇರಲಿ, ಈ ಥರ ಪದ ಬಳಕೆ ಮಾಡಿದಾಗ ಹೋಗಲ್ಲೋ ಹಾಗೆ ಹೀಗೆ ಅಂತ ಹೇಳಿದಾಗ ಅಶ್ವಿನಿ ಅವ್ರಿಗೂ ಕೂಡ ಇಲ್ಲಿ ಎಲ್ಲರೂ ಕೂಡ ಬೈಕೊಂತಿರ್ತಾರಲ್ವಾ, ಸ್ವಲ್ಪ ಅವರು ಕೂಡ ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟಾದರೂ ಕೂಡ ಎಲ್ಲರೂ ಬಂದು ಹೇಳ್ತಾರೆ, ಈ ಥರ ನೀವೇನು ಮಾತಾಡ್ತಿದ್ರೆ ಇದನ್ನು ಮಾತಾಡೋಕ್ಕೆ ಸ್ಪಂದನ ಅವರೇ ಇದನ್ನು ಹೇಳೋದು, ಇದನ್ನು ಮಾತಾಡೋಕ್ಕೆ ಕಿಚ್ಚ ಸುದೀಪ್ ಸರ್ ಬರಬೇಕಾ ಇಲ್ಲಿ ಶನಿವಾರ ಭಾನುವಾರ? ಸ್ವಲ್ಪ ಏನು ಜಗಳ ಆಡ್ತಿದ್ದೀರಾ, ಇಷ್ಟು ದಿವಸ ಆಗೋಗಿದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಕಂಟೆಂಟ್ಗೋಸ್ಕರ ಏನೇನೋ ಮಾತಾಡ್ಬಿಡಿ ಅಂತ ಹೇಳಿದ್ರು ಕೂಡ ಅಲ್ಲೆಲ್ರಿಗೂ ಕೂತೋರಿಗೆ ಗಾರ್ಡನ್ ಏರಿಯಾದಲ್ಲಿ ಕುತ್ಕೊಳ್ಳೋಕೆ ಆಗ್ತಿರಲಿಲ್ಲ. ಅಷ್ಟೊಂದು ವರ್ಸ್ಟಾಗಿ ಜಗಳ ಆಡ್ತಿದೆ ಅಂತ ಹೇಳಿದ್ರು ಕೂಡ ಎಲ್ರಿಗೂ ಹೇಳಿದ್ರು, ಇವನ್ ಅವರು ಗಿಲ್ಲಿಯವರು ಅಂತ ಅಲ್ಲ, ಇಲ್ಲಿ ಧ್ರುವಂತವ್ರಿಗೂ ಹೇಳಿದ್ರು, ಅಶ್ವಿನಿ ಅವ್ರಿಗೂ ಹೇಳಿದ್ರು, ಸ್ಟಾಪೇ ಮಾಡಲಿಲ್ಲ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ ಇದ್ರು. ನೋಡಿದಾಗ ಸ್ವಲ್ಪ ಇರಿಟೇಷನ್ ಆಗುತ್ತೆ ಈ ರೀತಿಯಾಗಿ. ಹೌದು ಕಂಟೆಂಟ್ ಕೊಡಬೇಕು ನಿಜ, ಬಟ್ ಈ ರೀತಿಯಾಗಿ ಮಾಡ್ತಿದ್ರೆ ನೋಡೋರ್ಗೂ ಕೂಡ ಬೇಜಾರಾಗುತ್ತೆ, ಸಖತ್ ಇರಿಟೇಷನ್ ಕೂಡ ಇಲ್ಲಿ ಆಗುತ್ತೆ. ಇದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇರುತ್ತೆ. ಅಂದರೆ ಯಾರೇ ಸರಿ ಹೋದರೂ ಕೂಡ ಇಲ್ಲಿ ಧ್ರುವಂತವರು ಇಲ್ಲಿ ಗಿಲ್ಲಿಯವ್ರ ಹತ್ರ ಸರಿ ಹೋಗೋ ಚಾನ್ಸೇ ಇಲ್ಲ. ಇವನ್ ಅಶ್ವಿನಿಯವ್ರು ಕೂಡ ಇಲ್ಲಿ ಚೇಂಜ್ ಆಗಿಬಿಡ್ಬೋದು. ಅಂದರೆ ಗಿಲ್ಲಿಯವ್ರ ವಿಚಾರದಲ್ಲಿ ಬಿಡು ಗಿಲ್ಲಿ ತಾನೇ ಏನಾದರೂ ಮಾಡಿಬಿಡ್ಲಿ ಪರವಾಗಿಲ್ಲ, ಏನಾದರೂ ಅನ್ಕೊಂತಾನೆ ಅವಾಗ ಅಂತ ಅವ್ರು ಚೇಂಜ್ ಆಗಿಬಿಡ್ತಾರೆ. ಆದರೆ ಧ್ರುವಂತವ್ರು ಅಂತೂ ಇಲ್ಲಿ ಚೇಂಜ್ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಗೊತ್ತಾಗುತ್ತೆ. ಈ ಎಲ್ಲ ವಿಚಾರ ಆಗಿದ ತಕ್ಷಣ ಗಾರ್ಡನ್ ಏನಿದೆ ಬಿಟ್ಬಿಟ್ಟು ಆರಾಮಾಗಿ ಅವರು ರೂಮ್ಗೆ ಹೋದರೂ ಕೂಡ ಇಲ್ಲಿ ಅಶ್ವಿನಿಯವರು ಅಳ್ಕೊಂಡು ಕೂತ್ಕೊಂತಾರೆ, ಯಾಕೆ ನನಗೆ ಈ ಥರ ಆಗ್ತಿದೆ ಅಂತ ಅಂದ್ಬಿಟ್ಟು. ಹೌದು ಕೆಲವೊಂದು ಟೈಮಲ್ಲಿ ನಮಗೆ ಕೋಪ ಬಂದಾಗ ಸ್ವಲ್ಪ ಸುಮ್ಮನೆ ಸೈಲೆಂಟಾಗಿ ಇದ್ದುಬಿಟ್ರೆ ಆ ಒಂದು ಸಿಚುವೇಶನ್ ಅಲ್ಲೇ ತಣ್ಣಗಾಗ್ಬಿಡುತ್ತೆ. ಹೌದು ಒಂದು ರಿಯಾಲಿಟಿ ಶೋ ಕಂಟೆಂಟ್ ಕೊಡಲೇಬೇಕು, ಕಂಟೆಂಟ್ ಕೊಡೋದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಈ ಥರ ತಪ್ಪುಗಳು ಆಗುತ್ತೆ, ಎದುರುಗಡೆ ಇರೋ ಪರ್ಸನ್ಗೂ ಕೂಡ ಹರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವರು ಕೂಡ ಯೋಚನೆ ಮಾಡಬೇಕು. ಇವನ್ ಆ ಒಂದು ಜಾಗದಲ್ಲಿ ಅಶ್ವಿನಿ ಅವರಂತರ ಯಾರೇ ಇದ್ದರೂ ಕೂಡ ಯೋಚನೆ ಮಾಡಲೇಬೇಕಾಗುತ್ತೆ. ನಾನು ಅವ್ರಿಗೆ ಬೈದಿದ್ದೀನಿ, ನಾನು ಅವ್ರಿಗೆ ಏಕವಚನದಲ್ಲಿ ಮಾತಾಡಿದ್ದೀನಿ ಅಂದರೆ ಅವರು ಕೂಡ ನಮಗೆ ಮಾತಾಡ್ತಾರಲ್ವಾ, ನಾವು ಕೊಡ್ತಿದ್ದೀವಿ ಅಂತಂದರೆ ಅವರು ಕೂಡ ನಮಗೆ ಕೊಡ್ತಾರೆ, ಅದನ್ನು ತೊಗೊಳಕ್ಕೆ ನಾವು ರೆಡಿ ಇರಲೇಬೇಕಾಗುತ್ತೆ. ಒಟ್ಟಿನಲ್ಲಿ ಧ್ರುವಂತವ್ರಂತೂ ಇಲ್ಲಿ ಹೇಳಿದ್ರು, ನಾನೇನಾದ್ರೂ ಹೋಗಿದ್ರೆ, ಜಾನ್ವರಿ ಇವಾಗ ಆಲ್ರೆಡಿ ಹೋಗಿದ್ದಾರೆ, ನಾನೇನಾದರೂ ಹೋಗಿದ್ದರೆ ನಿಮ್ಮನ್ನು ಉರಿದು ಮುಕ್ಕಿಬಿಡ್ತಿದ್ರು ಎಲ್ಲರೂ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ನೋಡಿ ಅಶ್ವಿನಿ ಅವರು ಜಾನ್ವಿಯವರು ಎಷ್ಟು ತುಂಬ ಚೆನ್ನಾಗಿ ಫ್ರೆಂಡ್ಶಿಪ್ ಇತ್ತು. ಅವ್ರು ಹೋಗಿದ ತಕ್ಷಣ ಧ್ರುವಂತವ್ರ ಜೊತೆ ಕ್ಲೋಸ್ ಆಗಿ ಮಾತಾಡ್ತಲ್ವಾ, ಅದೇ ರೀತಿ ಧ್ರುವಂತವ್ರು ಹೋದ್ಮೇಲೆ ರಕ್ಷಿತ್ ಅವ್ರ ಹತ್ರ ಇಲ್ಲ ಅಂತಂದರೆ ಇನ್ನೂ ಬೇರೆ ಯಾರ ಹತ್ರ ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಆಗಿ ಮಾತಾಡ್ತಾರೆ. ಅವ್ರು ಇಲ್ಲ ಅಂದಿದ ತಕ್ಷಣ ಇಲ್ಲಿ ಇನ್ನೂ ಜಾಸ್ತಿ ಅಶ್ವಿನಿ ಅವರು ಕುಗ್ಗೋಗ್ಬಿಡ್ತಾರೆ, ಹಾಗೆ ಹೀಗೆ ಅನ್ನೋ ರೀತಿ ಇಲ್ಲಿ ಮಾತಾಡ್ತಾ ಇದ್ರು ಧ್ರುವಂತವರು. ಒಟ್ಟಿನಲ್ಲಿ ಧ್ರುವಂತವ್ರಿಗೆ ಏನಂತಂದರೆ ಒಂದು ಕಂಟೆಂಟ್ಗೋಸ್ಕರ ಏನೋ ಮಾಡೋಕೆ ಹೋಗ್ತಿದ್ರೆ ಅದು ಅವ್ರಿಗೆ ರಿವರ್ಸ್ ಹೊಡಿತಿರೋದು ಗೊತ್ತಾಗ್ತಲ್ಲ. ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಅನಿಸುತ್ತೆ ವೀಕ್ಷಕರೇ? ಯಾರ್ದು ತಪ್ಪು ಯಾರ್ದು ಸರಿ ಅಂತ ಅನ್ನಿಸ್ತು ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟಲ್ಲಿ ತಿಳಿಸಿ.
ಇದೆಲ್ಲ ಆಗಿದ ತಕ್ಷಣ ನೆಕ್ಸ್ಟ್ ಕ್ಯಾಪ್ಟನ್ಸಿ ರೇಸ್ ಅಂದ್ರೆ ಹುಡುಗಿರ್ದಾಯ್ತು, ರಾಶಿಕ್ ಅವ್ರು ಸೆಲೆಕ್ಟ್ ಆದ್ರು. ನೆಕ್ಸ್ಟ್ ಹುಡುಗರದು ಇಲ್ಲಿ ಕ್ಯಾಪ್ಟನ್ಸಿ ರೇಸ್ ಸ್ಟಾರ್ಟ್ ಆಯ್ತು. ನೋಡಿ, ಕಳೆದ ಸೀಸನ್ ಕೂಡ ಸೇಮ್ ಇದೇ ತರ ಕೊಟ್ಟಿದ್ರು, ಈ ಸೀಸನ್ ಕೂಡ ಇಲ್ಲಿ ಸೇಮ್ ಕೊಟ್ಟಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲಿ ಭವ್ಯ ಗೌಡ ಅವರು ಮೋಸ ಮಾಡ್ಬಿಟ್ರು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಬಂತು. ಅಂದ್ರೆ ಇದೇ ಒಂದು ಟಾಸ್ಕ್ ಆಡಬೇಕಾದ್ರೆ ಅವರು ಡಬಲ್ ಟೈಮ್ ಕ್ಯಾಪ್ಟನ್ ಆಗಿದ್ರು. ಅವಾಗ ಇಲ್ಲಿ ಸೇಮ್ ಟಾಸ್ಕ್ ಕೊಟ್ಟರು. ನಿಜವಾಗ್ಲೂ ಕೂಡ ಟಾಸ್ಕ್ ಅಂತ ಬಂದಾಗ ಈ ಒಂದು ಟಾಸ್ಕ್ ಅಲ್ಲಿ ಧನುಷ್ ಅವರು ಸಖತ್ತಾಗಿ ಆಡಿದ್ರು. ಯಾಕಂದ್ರೆ ಅಲ್ಲಿ ಎಣ್ಣೆ ಹಾಕಿರ್ತಾರಲ್ವ, ನಿಂತ್ಕೊಳ್ಳೋಕೆ ಆಗಲ್ಲ. ಎಲ್ಲರೂ ಕೂಡ ಶಾಕ್ ಆಗೋದ್ರು, ಅವ್ರು ಯಾವ ತರ ಬಂದ್ರು ಅಂತ ಬಿಡೋದು. ಹಿಂಗೆ ಪಾಸ್ ಆಗ್ತಾರಲ್ವ, ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟಕ್ಕೆ ಅಲ್ಲಿ ಬಂದು ನಿಂತಿದ್ರು. ಸಖತ್ ಖುಷಿ ಆಗುತ್ತೆ. ಯಾಕಂದರೆ ಈ ಥರ ಟಾಸ್ಕ್ ಆಡ್ತಾರೆ ಅಂದರೆ ಅದಕ್ಕೆ ಅವ್ರನ್ನ ಟಾಸ್ಕ್ ಮಾಸ್ಟರು, ಟಾಸ್ಕಲ್ಲಿ ಕಿಂಗ್ ಅಂತ ಕರೆಯೋದು. ತುಂಬ ಚೆನ್ನಾಗಿ ಆಡಿದ್ರು ನಿಜವಾಗ್ಲೂ ಕೂಡ. ರಘು ಅವ್ರು ಕೂಡ ಇಲ್ಲಿ ಹೆದರ್ಕೊಂಡ್ರು, ಯಾಕಪ್ಪ ಬೇಕು ಸುಮ್ಮನೆ ಓಡೋಗಿ ಹಿಡ್ಕೊಳಕ್ಕೆ ಹೋಗ್ಬಿಟ್ಟು ಇಲ್ಲಿ ಮೂಲೆ ಗೀಳೆ ಫ್ರ್ಯಾಕ್ಚರ್ ಆಗಿಬಿಟ್ರೆ ಏನು ಮಾಡೋದು ಅಂತಬಿಟ್ಟು. ಇವನ್ ಗೇಮ್ ಫಸ್ಟ್ ರೌಂಡ್ ಏನು ಮುಗೀತು ಅದಾದಮೇಲೆ ಅದ್ರ ಬಗ್ಗೆನೂ ಕೂಡ ಇಲ್ಲಿ ಮಾತಾಡಿದ್ರು. ಫಸ್ಟ್ ರೌಂಡ್ ಏನಿತ್ತು ಅದರಲ್ಲಿ ಹೋಗ್ಬಿಟ್ಟು ಎತ್ಕೊಂಡಿದ್ದೆ ಅವರು. ಇಲ್ಲಿ ರಘು ಅವರು ಬಿದ್ದೋಗ್ತಾರೆ, ಮತ್ತು ಇಲ್ಲಿ ಧ್ರುವಂತ್ ಅವರು ಬಿದ್ದೋಗ್ತಾರೆ. ಇವನ್ ರಘು ಅವ್ರು ಬಿಡಿ ಸ್ವಲ್ಪ ಇಲ್ಲಿ ಏಜ್ ಆಗಿದೆ, ಧನುಷ್ವರ್ಗೆ ಏಜ್ ಚಿಕ್ಕದಿದೆ, ಸ್ವಲ್ಪ ಬಿಸಿ ರಕ್ತ ಅಂತಲೇ ಹೇಳ್ಬೋದು. ಬಟ್ ಗೇಮ್ ಅಂತ ಬಂದಾಗ ತುಂಬ ಚೆನ್ನಾಗಿ ಆಡ್ತಾರೆ ಧನುಷ್ ಅವರು. ಧ್ರುವಂತ್ ಅವರು ಇಲ್ಲಿ ಪ್ರಯತ್ನ ಪಡ್ಬೋದಿತ್ತು, ಅಷ್ಟೊಂದು ಚೆನ್ನಾಗಿ ಪ್ರಯತ್ನ ಪಡಲಿಲ್ಲ. ಯಾಕಂದರೆ ಧನುಷ್ ಅವ್ರಿಗಿಂತ ತುಂಬ ಚೆನ್ನಾಗಿ ಆಡೋ ಒಂದು ಅವಕಾಶ ಕೂಡ ಇಲ್ಲಿ ಸಿಕ್ಕಿತ್ತು. ಆ ಒಂದು ಆಪರ್ಚುನಿಟಿನ ಇಲ್ಲಿ ಅವ್ರು ಯೂಸ್ ಮಾಡ್ಕೊಳ್ಳಿಲ್ಲ. 3 ರೌಂಡ್ ಏನು ಆಡಿಸಿದ್ರು 3 ರೌಂಡಲ್ಲೂ ಕೂಡ ಇಲ್ಲಿ ಧನುಷ್ ಅವರೇ ತುಂಬ ಚೆನ್ನಾಗಿ ಬಾಲ್ನ ಪಿಕ್ ಮಾಡಿದ್ರು. ಆದರೆ ರಾಶಿಕ್ ಅವ್ರದ್ದು ಕೂಡ ಇಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಇತ್ತು. ಅಂದರೆ ಅವ್ರು ಆಯ್ಕೆ ಮಾಡ್ಕೊಂಡ್ರಲ್ಲ, ಕಾವ್ಯ ಅವರು ಮತ್ತು ಇಲ್ಲಿ ರಕ್ಷಿತ್ ಅವರು ಎಲ್ಲರೂ ಕೂಡ ಇದ್ರು ಕೂಡ ರಾಶಿಕ್ ಅವ್ರನ್ನ ಅವ್ರು ಆಯ್ಕೆ ಮಾಡ್ಕೊಂಡ್ರು. ಅವ್ರಿಗೆ ಚೆನ್ನಾಗಿ ಗೊತ್ತು ಗೇಮ್ ಅಂತ ಬಂದರೆ ಇಲ್ಲಿ ರಾಶಿಕ್ ಅವರು ಸಖತ್ತಾಗಿ ಆಡ್ತಾರೆ ಅಂತ ಅಂದ್ಬಿಟ್ಟು. ಇವನ್ ರಾಶಿಕ್ ಅವ್ರು ಕೂಡ ಇಲ್ಲಿ ಹೇಳಿದ್ರು, ನಾನು ಗೇಮ್ ಅಷ್ಟೊಂದು ಚೆನ್ನಾಗಿ ಆಡ್ತೀನಿ, ಅದಕ್ಕೆ ನನ್ನ ಸೆಲೆಕ್ಟ್ ಮಾಡಿದ್ರ ಅಂತ ಇಲ್ಲಿ ಹೇಳಿದ್ರು. ಹೌದು, ಗೇಮ್ ಅಂತ ಬಂದರೆ ರಾಶಿಕ್ ಅವ್ರು ಸಖತ್ತಾಗಿ ಆಡ್ತಾರೆ. ಮತ್ತು ಇಲ್ಲಿ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ರಾಶಿಕ್ ಅವ್ರು ಕೂಡ. ಅಂದರೆ ಬಾಲ್ ಏನು ಹಾಕ್ತಾರೆ ಆ ಬಾಲ್ನ ಬೇಗ ಬೇಗ ಕೂಡ ಇಲ್ಲಿ ಹಾಕಿದ್ರು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. 3 ರೌಂಡಲ್ಲೂ ಕೂಡ ಎಕ್ಸಲೆಂಟ್ ಆಗಿ ಆಡಿದ್ದು ಇಲ್ಲಿ ಧನುಷ್ ಅವರು. ಬಟ್ ರಘು ಅವರು ಬಾಲ್ ಆದರೂ ಎತ್ಕೊಡ್ಬೋದಿತ್ತು ಕೆಳಗಡೆ. ಅವ್ರು ಏನೊಂದು ಬಾಲ್ ಪಿಕ್ ಮಾಡಿದ್ರೆ 3 ರೌಂಡ್ ಇಟ್ಟಾಗ ಸ್ವಲ್ಪ ಬಾಲ್ಗಳನ್ನ ಎತ್ಕೊಡ್ಲಿಲ್ಲ. ಅಂದರೆ ಸ್ವಲ್ಪ ಇಲ್ಲಿ ಆಕ್ಟಿವ್ ಆಗಿರಲಿಲ್ಲ ಅವರು. ಈ ಒಂದು ಗೇಮ್ ಅಂದರೆ ಬೇಕಾಬಿಟ್ಟಿಯಾಗಿ ಏನೋ ಆಡಿಸ್ತಾ ಇದ್ದಾರೆ, ಏನೋ ಆಡಬೇಕು ಅನ್ನೋ ರೀತಿಯಲ್ಲಿ ಆಡಿದ್ರು ರಘು ಅವರು. ಅಂದರೆ ಅದು ಪ್ರೆಸೆಂಟ್ ಈ ಒಂದು ಪರ್ಟಿಕ್ಯುಲರ್ ಗೇಮಲ್ಲಿ ಮಾತ್ರ ನಾನು ಹೇಳ್ತಿರೋದು, ಅಷ್ಟೊಂದು ಆಸಕ್ತಿನೇ ಇರಲಿಲ್ಲ. ಇವನ್ ಅವರೇ ಇದನ್ನು ಹೇಳ್ಕೊಂಡ್ರು. ರಾಶಿಕ್ ಅವರು ಅದಕ್ಕೆ 3ನೇ ರೌಂಡಲ್ಲಿ ಏನು ಮಾಡಿದ್ರು ಅಂತಂದರೆ ರಘು ಅವ್ರ ಪರ ಇಲ್ಲಿ ಆಡಿದ್ರು. ಅಂದರೆ ಅವ್ರು ಬಾಲ್ ಹಾಕಬೇಕಿತ್ತಲ್ಲ, ಅದಕ್ಕೆ ಅವ್ರ ಪರ ಇಲ್ಲಿ ಆಡಿದ್ರು. ತುಂಬ ಚೆನ್ನಾಗಿ ಆಡಿದ್ರು ನಿಜವಾಗ್ಲೂ ಕೂಡ. ರಾಶಿಕ್ ಅವ್ರದ್ದು ಈ ಒಂದು ಗುಣ ನಂಗೆ ತುಂಬಾ ಇಷ್ಟ ಆಯಿತು. ಅವ್ರು ಧನುಷ್ ಅವರು ಇಲ್ಲಿ ಕೂಗ್ತಾರೆ, ಇಲ್ಲ ನಾನು ರಘು ಅವ್ರ ಪರ ಆಡ್ತೀನಿ ಅಂತ ಹೋಗ್ಬಿಟ್ಟು ಇಲ್ಲಿ ಆಡಿದ್ರು. 2 ರೌಂಡ್ಗಳನ್ನ ಇಲ್ಲಿ ಧನುಷ್ ಅವ್ರ ಪರ ಇಲ್ಲಿ ಆಡಿದ್ರು, ತುಂಬ ಚೆನ್ನಾಗಿ ಹಾಕಿದ್ರು. 3ನೇ ರೌಂಡಲ್ಲಿ ಬಂದುಬಿಟ್ಟು ರಾಶಿಕ್ ಅವರು ರಘು ಅವ್ರ ಹತ್ರ ಹೋಗ್ಬಿಟ್ಟು ಅಂದರೆ ಅವರೇ ಹೇಳಿದ್ರು, ಇವನ್ ಇಲ್ಲ ನಾನು ರಘು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ನೋಡಿ, ಧ್ರುವಂತ್ ಅವರು ರಕ್ಷಿತ್ ಅವ್ರನ್ನ ಇಲ್ಲಿ ಕರೆದ್ರು. ಎಷ್ಟೇ ಜಗಳ ಆಡಿದ್ರು ಕೂಡ ಇಲ್ಲಿ ರಕ್ಷಿತ್ ಅವ್ರು ನಾನು ಆಡಲ್ಲ ಅಂತ ಇಲ್ಲಿ ಹೇಳಿಲ್ಲ, ಬಂದ್ಬಿಟ್ಟು ಆಡ್ತಾರೆ. ತುಂಬ ಚೆನ್ನಾಗಿ ಅವರು ಕೂಡ ಪ್ರಯತ್ನ ಪಟ್ಟರು. ಬಟ್ ಇಲ್ಲಿ ಹೈಟ್ ಇರೋರಿಗೆ ಅಡ್ವಾಂಟೇಜು ಹಾಗೆ ಈಗಂತ ಏನೂ ಇರಲಿಲ್ಲ. ಬಾಲ್ನ ಹೀಗೆ ಕೂಡ ಹಾಕ್ಬೋದಿತ್ತು ಮತ್ತು ಹೀಗೆ ಕೂಡ ಇಲ್ಲಿ ಹಾಕ್ಬೋದಿತ್ತು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಆಡಿದ್ರು ರಾಶಿಕ್ ಅವರು. ಆದರೆ ಎಂಡಿಂಗ್ ರಿಸಲ್ಟು ಇಲ್ಲಿ ಧನುಷ್ ಅವರು ತುಂಬ, ಅದೇ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಧನುಷ್ ಅವರು ಬಾಲ್ ತೆಗೆದಿದ್ದಕ್ಕೆ ಇಲ್ಲಿ ರಾಶಿಕ್ ಅವರು ಕೂಡ ಇಲ್ಲಿ ಹಾಕೋಕ್ಕಾಯ್ತು. ತುಂಬ ಚೆನ್ನಾಗಿ ಆಡಿದ್ರು. ಬಟ್ ತುಂಬಾ ವೀಕಾಗಿ ಕಾಣಿಸ್ತಾ ಇರೋದು ರಘು ಅವರು. ನೋಡೋಣ ಟಾಪ್ 5 ಕಾಣಿಸ್ಕೊಂತಾರ ಇಲ್ವಾ ಅಂತ ಬಿಟ್ಟು. ಎಲ್ಲರೂ ಕೂಡ ಇವರು ಟಾಪ್ 5 ಅಲ್ಲ ಟಾಪ್ 2 ಕಾಣಿಸ್ಕೊಂತಾರೆ ಅಂತ ಎಲ್ಲರೂ ಗೆಸ್ ಮಾಡಿದ್ರು. ಬಟ್ ಈ ರೀತಿ ಇವ್ರು ಆಡ್ತಿದ್ರೆ ಏನು ಅನಿಸುತ್ತೆ ಅಂತಂದರೆ, ಯಾಕಪ್ಪ ಅವ್ರು ಬಂದಿದ್ದಾರೆ ಇಲ್ಲಿ ಬಿಗ್ ಬಾಸ್ ಮನೆಗೆ ಅಂತ ಅನಿಸ್ಬಿಡುತ್ತೆ. ಎಲ್ಲೋ ಸುಮ್ಮನೆ ಅಡುಗೆ ಮಾಡ್ಕೊಂಡು ನಿಂತ್ಕೊಳ್ಳೋದು. ಮತ್ತು ಇಲ್ಲಿ ಪ್ರತಿ ವಿಚಾರ, ಅಂದರೆ ಅಡುಗೆ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಜಾಸ್ತಿ ಇಲ್ಲಿ ಅಲ್ಲೇ ಕಾಣಿಸ್ಕೊತಿದ್ದಾರೆ. ಮತ್ತು ಇಲ್ಲಿ ಅವ್ರದ್ದು ಬಾಡಿ ತುಂಬಾ ವೆಯ್ಟ್ ಲಾಸ್ ಆಗ್ತದೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅವ್ರ ಬಾಡಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಹೌದು, ಅವರು ಬಾಡಿ ಬಿಲ್ಡರೇ, ಇಲ್ಲ ಅಂತ ಹೇಳಲ್ಲ. ಬಟ್ ಈ ಥರ ಶೋಗೆ ಬಂದಾಗ ಸ್ವಲ್ಪ ಅದ್ರ ಬಗ್ಗೆ ಬಿಟ್ಟು, ಆ ನಂತರ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ರು, ಹೌದು ಇಲ್ಲಿ ಬಾಡಿ ಕಮ್ಮಿ ಆದರೆ ಏನಾಯಿತು, ಹೋದ್ಮೇಲೆ ಮತ್ತೆ ಇಲ್ಲಿ ಬಾಡಿ ಮಾಡ್ಕೊಳ್ಬೋದಲ್ಲ ಅಂತಂದ್ಬಿಟ್ಟು. ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಟ್ ಆದರೆ ಇವಾಗ ಡಿಸ್ಕಷನ್ ಮಾಡಬೇಕಿತ್ತಲ್ವ, ಇಲ್ಲಿ ಧನುಷ್ ಅವರನ್ನ ಗೆದ್ಬಿಟ್ರು, ಯಾರನ್ನ ಹೊರಗಡೆ ಇಡಬೇಕು ಅಂತ ಅಂದ್ಬಿಟ್ಟು ಪರಸ್ಪರ ಇಲ್ಲಿ ಇಬ್ರು ಕೂಡ ಮಾತಾಡಿಕೊಂಡು ಡಿಸಿಷನ್ ಇಬ್ರದ್ದು ಕೂಡ ಒಂದೇ ಇರಬೇಕಲ್ವಾ. ನೋಡಿ, ಇಲ್ಲಿ ಅಶ್ವಿನಿ ಅವರು ಕೂಡ ಧ್ರುವಂತ್ ಅವ್ರ ಬಗ್ಗೆ ಇಲ್ಲಿ ಒಲವನ್ನ ತೋರಿಸ್ತಿದ್ರು, ಇಲ್ಲಿ ಗಿಲ್ಲಿ ಅವರು ಕೂಡ ರಘು ಅವ್ರ ಬಗ್ಗೆ ಇಲ್ಲಿ ಒಲವನ್ನ ತೋರಿಸ್ತಿದ್ರು. ಒಟ್ಟಿನಲ್ಲಿ ಒಂದು ಸ್ಟ್ರಾಟಜಿ ಅಂತ ಇದ್ದಾಗ ಗೇಮಲ್ಲಿ ಅದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾನು ಅವ್ರ ಪರ ಆಡಬೇಕು ಅಥವಾ ಅವ್ರ ಪರ ನಿಂತ್ಕೋಬೇಕು ಅಂತ ಖಂಡಿತವಾಗ್ಲೂ ನಿಂತ್ಕೊಳ್ಳೇಬಾರ್ದು. ಇಲ್ಲಿ ಗಿಲ್ಲಿಯವರು ಹೇಳ್ತಿದ್ದು ಕೂಡ ಕರೆಕ್ಟ್ ಆಗಿತ್ತು, ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳ್ತಿದ್ದು ಕರೆಕ್ಟ್ ಆಗಿತ್ತು. ಅದೇ ಈ ಒಂದು ಟಾಸ್ಕ್ ಅಲ್ಲಿ ನೋಡಿದಾಗ ರಘು ಅವರು ಆಡಿದ್ದು ಅಷ್ಟೊಂದು ಚೆನ್ನಾಗಿರಲೇ ಇರಲಿಲ್ಲ. ಅಂದರೆ ಅವರೊಂದು ಪರ್ಫಾರ್ಮೆನ್ಸ್ ತುಂಬ ಲೋ ಆಗಿತ್ತು ರಘು ಅವ್ರದ್ದು. ಬಟ್ ಆಡಿರೋ 10 ಟಾಸ್ಕಲ್ಲಿ ಎಕ್ಸಾಂಪಲ್ ಕೊಟ್ಟರು ಗಿಲ್ಲಿಯವರು, ಇಲ್ಲ ರಘು ಅವರೆಲ್ಲ ಕೂಡ ಇಲ್ಲಿ ಆಡ್ಕೊಂಡು ಬಂದಿದ್ದಾರೆ. ಡಿಸಿಷನ್ ಅಂತ ಬಂದಾಗೂ ಕೂಡ ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಇಲ್ಲಿ ಹೇಳಿದ್ರು. ಇದೊಂದೇ ಟಾಸ್ಕಲ್ಲಿ ನಾವು ತೊಗೊಳ್ಳೋದು ಬೇಡ, ಓವರ್ ಆಲ್ ಇಲ್ಲಿ ತೊಗೊಳ್ಳೋಣ ಅಂತ ಇಲ್ಲಿ ಗಿಲ್ಲಿಯವರು ಹೇಳಿದ್ರು. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟ್ ಅಶ್ವಿನಿ ಅವರು ವಾದ ಮಾಡ್ತಾರೆ ಅಂತ ಚೆನ್ನಾಗಿ ಗೊತ್ತಿತ್ತು ಬಿಡಿ. ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಎಲ್ರಿಗೂ ಕೂಡ ಏನನ್ಸುತ್ತೆ ಅಂತಂದರೆ, ಅಷ್ಟೊಂದು ಬೈದಿದ್ರಲ್ವಾ, ಅದಕ್ಕೆ ಇಲ್ಲಿ ಹೊರಗಡೆ ಇಟ್ಟರು ಅಂತ ಅನ್ಸುತ್ತೆ. ಬಟ್ ಎಲ್ಲ ಗೇಮಲ್ಲೂ ಕೂಡ ಅಬ್ಸರ್ವ್ ಮಾಡ್ಕೊತಾ ಬಂದರೆ ಇಲ್ಲಿ ಧ್ರುವಂತ್ ಅವ್ರು ಗೆದ್ದಿರೋದು ಒಂದೇ ಒಂದು ಗೇಮು, ಅದು ಸೂರಜ್ ಅವರು ಇದ್ದಾಗ
ಗೆದ್ದಿದ್ದು ಅದೊಂದೇ ಒಂದು ಗೇಮ್ ಅವ್ರು ಗೆದ್ದಿರೋದು ಅಷ್ಟೇ. ರಘು ಅವರಾದರೆ ಸುಮಾರು ಗೇಮ್ಗಳನ್ನ ಇಲ್ಲಿ ಗೆದ್ದಿದ್ದಾರೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ರಘು ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಅವರು ಆಡಲಿ ಅಂತ ಅಂದ್ಬಿಟ್ಟು. ಆದರೆ ಅಶ್ವಿನಿ ಅವರು ಒಪ್ಕೊಳ್ಳಿಲ್ಲ. ಬಿಗ್ ಬಾಸ್ ಇಲ್ಲಿ ಸಮಯ ತುಂಬ ತಗೊತಿದ್ದೀರಾ, ಇಲ್ಲ ಅಂತಂದರೆ ಏನಾದರೂ ಇಲ್ಲಿ ಪನಿಷ್ಮೆಂಟ್ ಕೊಡಬೇಕಾಗುತ್ತೆ ಅಂತ ಹೇಳಿದ ತಕ್ಷಣ ಇಬ್ಬರು ಕೂಡ ಅಲರ್ಟ್ ಆದರು. ಆದರೆ ಗಿಲ್ಲಿ ಅವ್ರು ನೋಡಿ ಹೇಳಿದ್ರು ಇಮಿಡಿಯೇಟಾಗಿ, ಇಲ್ಲಿ ಇಬ್ಬರು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ, ರಘು ಅವ್ರು ಬರಲಿ, ಇಲ್ಲಿ ಅವರು ಕಡಿಮೆ ಕಾಣಿಸ್ತಿರ್ಬೋದು, ಬಟ್ ಎಂಡಿಂಗಲ್ಲಿ ಅವ್ರು ಹೋಗಬೇಕಲ್ವಾ. ಇವಾಗ ಹೌದು ಧನುಷ್ ಅವರು ಮತ್ತು ಇಲ್ಲಿ ರಘು ಅವರು ಬಂದರು ಅಂತಂದರೆ ಧನುಷ್ ಅವರು ಏನಾದರೂ ಇಲ್ಲಿ ಗೆದ್ದರೆ ಅಡ್ವಾಂಟೇಜ್ ಅಲ್ವಾ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಕೂಡ ಇಲ್ಲಿ ಒಪ್ಕೊತಾರೆ. ಅಂದರೆ ಏನೊಂದು ಸ್ಟ್ರಾಟಜಿ ಇತ್ತು, ಅದಕ್ಕೆ ಇಲ್ಲಿ ಅಶ್ವಿನಿ ಅವರು ಹ್ಞೂ ಅಂತ ಹೇಳ್ಬಿಡ್ತಾರೆ. ಆದರೆ ಧ್ರುವಂತ್ ಅವ್ರು ಹೇಳ್ತಾರೆ ಎಲ್ಲ ಆದಮೇಲೆ, ಅಂದರೆ ಬಿಗ್ ಬಾಸ್ಗೆ ಬಂದು ಹೇಳ್ತಾರೆ, ಇಲ್ಲ ನಾವು ರಘು ಅವ್ರನ್ನ ಸೆಲೆಕ್ಟ್ ಮಾಡ್ತೀವಿ, ಇಲ್ಲಿ ಧ್ರುವಂತ್ ಅವ್ರನ್ನ ಹೊರಗಡೆ ಇಡ್ತೀವಿ ಅಂತ ಅಂದ್ಬಿಟ್ಟು. ಇದಾಗಿದ ತಕ್ಷಣ ಧ್ರುವಂತ್ ಅವ್ರು ಹೇಳ್ತಾರೆ, ಇಲ್ಲ ನನಗೆ ಇದು ಚೆನ್ನಾಗಿ ಗೊತ್ತಿತ್ತು ಅಂತ ಅಂದ್ಬಿಟ್ಟು. ಚೆನ್ನಾಗಿ ಗೊತ್ತಿರೋದೇನೋ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು. ಅಂದರೆ ಈ ಒಂದು ಗೇಮಲ್ಲಿ ಆಡಿದ ತಕ್ಷಣ ಅವ್ರನ್ನ ಹೊರಗಡೆ ಇಡ್ತೀವಿ, ಹಾಗಿಡ್ತೀವಿ ಅಂತಂದ್ಬಿಟ್ಟು ಡಿಸ್ಕಷನ್ ಮಾಡಲಿಲ್ಲ. ಓವರ್ ಆಲ್ ಇಲ್ಲಿ ತಗೋಬೇಕು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಪ್ರತಿ ಸತಿನೂ ಕೂಡ ಇಲ್ಲಿ ಹೇಳಿದ್ದಾರೆ. ಇದು ನಾಮಿನೇಷನ್ ಮಾಡಬೇಕಾದ್ರೂ ಕೂಡ ಅಷ್ಟೇ, ಇಲ್ಲಿ ನಾನು ಓವರ್ ಆಲ್ ಕನ್ಸಿಡರ್ ಮಾಡ್ತೀನಿ ಅಂತಂದ್ಬಿಟ್ಟು. ಅದೇ ರೀತಿ ಇಲ್ಲಿ ಗಿಲ್ಲಿಯವರು ಕೂಡ ಓವರ್ ಆಲ್ ಇಲ್ಲಿ ಕನ್ಸಿಡರ್ ಮಾಡಿದ್ರು. ಅದರಲ್ಲೂ ಕೂಡ ಮನೆ ಕೆಲಸ ಅಂತ ಬಂದಾಗ ಧ್ರುವಂತ್ ಅವ್ರು ಜಾಸ್ತಿ ಮಾಡಿದ್ದಾರೆ, ಅದನ್ನು ಕೂಡ ಇಲ್ಲ ಅಂತ ಹೇಳಿಲ್ಲ. ಬಟ್ ಮನೆ ಕೆಲಸ ಒಂದೇ ಇಲ್ಲಿ ಬರಲ್ಲ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ವಾದ ಮಾಡಿದ್ರು. ಆದರೆ ಕೊನೆಯದಾಗಿ ಎಂಡಿಂಗ್ ರಿಸಲ್ಟು ರಘು ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಮತ್ತು ಇಲ್ಲಿ ಧನುಷ್ ಅವರಂತೂ ಇಲ್ಲಿ ವಿನ್ ಆಗಿದ್ರು. ನೆಕ್ಸ್ಟ್ ರೌಂಡ್ಗೆ ಇಲ್ಲಿ ಅವರು ವಿನ್ ಆದರು. ಇವಾಗ ಕ್ಯಾಪ್ಟನ್ಸಿ ರೇಸಲ್ಲಿ ಒಂದು ಟ್ವಿಸ್ಟ್ ಅಂತೂ ಇಲ್ಲಿ ಇದ್ದೇ ಇರುತ್ತೆ. ಆದರೆ ರಘು ಅವರು ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ತುಂಬಾ ಇಲ್ಲಿ ಲೋ ಆಗಿ ಕಾಣಿಸ್ತಿದ್ದಾರೆ. ಅಂದರೆ ಅವ್ರದ್ದೊಂದು ಏನೊಂದು ಮೈಂಡ್ ಸೆಟ್ ಇತ್ತು, ಆ ಮೈಂಡ್ ಸೆಟ್ ಪೂರ್ತಿಯಾಗಿ ಇಲ್ಲಿ ಚೇಂಜ್ ಆಗಿರೋದು ನೀಟಾಗಿ ಗೊತ್ತಾಗ್ತದೆ. ಇಲ್ಲಿ ಬಿಗ್ ಬಾಸ್ ಹೇಳಿದೇನಪ್ಪ ಅಂದರೆ, ಇವಾಗ ರಾಶಿಕ್ ಅವ್ರಿಗೆ ಸ್ಪಂದನ್ ಅವ್ರಿಗೆ ಯಾವ ರೀತಿ ಒಂದು ಟಾಸ್ಕ್ ಕೊಟ್ಟರು, ಇವಾಗ ಇವ್ರಿಗೂ ಕೂಡ ಇಲ್ಲಿ ಟಾಸ್ಕ್ನ ಕೊಟ್ಟಿದ್ದಾರೆ. ಧನುಷ್ ಅವ್ರಿಗೆ ರಘು ಅವ್ರಿಗೆ ಮಣ್ಣು ಹಾಕಬೇಕು ಅಂತಂದ್ಬಿಟ್ಟು, ಅಂದರೆ ಅಲ್ಲಿ ಮಣ್ಣು ಇಟ್ಟಿದ್ದಾರೆ, ತೊಗೊಂಡ್ಬಿಟ್ಟು ಅಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಸಪೋರ್ಟ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಆ ಮಣ್ಣನ್ನು ಇಲ್ಲಿ ಕಾಪಾಡ್ಕೋಬೇಕಿದೆಯಲ್ವಾ, ಅದೇ ಮೇಯ್ನಾಗಿ ಇಲ್ಲಿ ಇರೋದು. ಆದರೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ರು ಯಾರ್ಯಾರಿಗೆ ಇಲ್ಲಿ ಜಾಸ್ತಿ ಒಂದು ಏನಿಟ್ಟಿದ್ದಾರೆ ಮಣ್ಣು ತೊಗೊಂಡು ಹಾಕಬೇಕು ಅಂತಂದ್ಬಿಟ್ಟು. ಆ ಒಂದು ಟಾಸ್ಕಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಚೆನ್ನಾಗಿ ಗೆಸ್ ಮಾಡಿದ್ರು. ಅದೇ ರೀತಿಯೂ ಕೂಡ ಇಲ್ಲಿ ಆಯಿತು. ಬಟ್ ಧ್ರುವಂತ್ ಅವ್ರು ಯಾರಿಗೆ ಹಾಕ್ತಾರೆ ಅಂತ ಗೊತ್ತಿರಲಿಲ್ಲ, ಅದನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ನೋಡಿ. ಫಸ್ಟು ಇಲ್ಲಿ ಕಾವ್ಯ ಅವ್ರು ಬರ್ತಾರೆ, ಧನುಷ್ ಅವ್ರು ಕ್ಯಾಪ್ಟನ್ ಆಗಬೇಕು ಅಂತಂದ್ಬಿಟ್ಟು ಹೇಳಿಬಿಟ್ಟು ಹಾಕ್ತಾರೆ. ಮೊನ್ನೆನೇನಿರುತ್ತೆ ಮೊನ್ನೆ ತುಂಬ್ಕೊಂಬಿಟ್ಟು ಹಾಕ್ತಾರೆ. ರಘು ಅವ್ರಿಗೆ ರಕ್ಷಿತ್ ಅವ್ರು ಸಪೋರ್ಟ್ ಮಾಡ್ತಾರೆ, ಅದು ಎಕ್ಸ್ಪೆಕ್ಟೆಡ್ ಬಿಡಿ. ಅದಾಗಿದ ತಕ್ಷಣ ನೆಕ್ಸ್ಟು ಧನುಷ್ ಅವ್ರಿಗೆ ಸ್ಪಂದನ ಅವರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಓಕೆ, ಅದು ಕೂಡ ಇಲ್ಲಿ ಎಕ್ಸ್ಪೆಕ್ಟೆಡ್. ನೆಕ್ಸ್ಟು ರಘು ಅವ್ರಿಗೆ ರಾಶಿಕ್ ಅವ್ರು ಸಪೋರ್ಟ್ ಮಾಡ್ತಾರೆ. ಯಾಕಂತಂದರೆ ಅವರು ಸ್ವಲ್ಪ ಡಲ್ ಆಗಿರೋದು ಇಲ್ಲಿ ರಾಶಿಕ್ ಅವ್ರು ಕೂಡ ಇಲ್ಲಿ ಅಬ್ಸರ್ವ್ ಮಾಡಿದ್ರು. ಅದಕ್ಕೆ ಇಲ್ಲ ಅವರು ತುಂಬ ಚೆನ್ನಾಗಿ ಡಿಸಿಷನ್ ತೊಗೊತಾರೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ರಾಶಿಕ್ ಅವ್ರು ಸಪೋರ್ಟ್ ಮಾಡಿದ್ರು. ಅಂದರೆ ಅವ್ರವ್ರ ಇಷ್ಟ, ಯಾರಿಗೆ ಬೇಕಾದ್ರೂ ಇಲ್ಲಿ ಸಪೋರ್ಟ್ ಮಾಡ್ಬೋದು. ನೆಕ್ಸ್ಟು ರಘು ಅವ್ರಿಗೆ ಧ್ರುವಂತ್ ಅವ್ರು ಬಂದುಬಿಟ್ಟು ಹೇಳ್ತಾರೆ, ಆದರೂ ಕೂಡ ಮನಸ್ಸಲ್ಲಿ ಏನೂ ಇಟ್ಕೊಂಡಿರಲಿಲ್ಲ, ನನ್ನ ಹೊರಗಡೆ ಇಟ್ಟಿದ್ದಾರೆ, ಇವ್ರಿಗೆ ಇಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಲ್ವಾ ಅಂತಂದ್ಬಿಟ್ಟು. ಇಲ್ಲಿ ಮೇಯ್ನಾಗಿ ಸ್ಟ್ರಾಟರ್ಜಿ ಏನಪ್ಪ ಅಂತಂದರೆ, ಈ ಒಂದು ಗೇಮಲ್ಲಿ ಅವರು ಯಾರಿಗೆ ಸಪೋರ್ಟ್ ಮಾಡಿದ್ರು ಆ ಮಣ್ಣೇನಿದ್ರು ತೊಗೊಂಬಂದು ಹಾಕೋದಲ್ಲ, ಆ ಮಣ್ಣನ್ನು ಇವರು ಕಾಪಾಡ್ಕೋಬೇಕಲ್ವಾ. ಇಲ್ಲಿ ಧನುಷ್ ಅವರಂತೂ ಸಖತ್ತಾಗಿ ಆಡ್ತಾ ಇದ್ದಾರೆ. ಆ ಒಂದು ಟಾಸ್ಕ್, ಈ ಹಿಂದಿನ ಟಾಸ್ಕ್ ಏನಿತ್ತು 3 ರೌಂಡ್ ಆಡಿದ್ರು ಕೂಡ 3 ರೌಂಡಲ್ಲಿ 1 ರೌಂಡ್ ಕೂಡ ಇಲ್ಲಿ ಬಿಟ್ಕೊಡ್ಲಿಲ್ಲ. ಮೊದಲನೇದಾಗಿ ಬಂದರು, ಬಾಲ್ಗಳನ್ನ ಇಲ್ಲಿ ಕಿತ್ಕೊಂಡ್ರು, ಸಖತ್ತಾಗಿ ಆಡಿದ್ರು. ಅದೇ 3 ರೌಂಡಲ್ಲಿ ಕೂಡ ಅತಿ ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಹಾಕಿದ್ದು ಇಲ್ಲಿ ಧನುಷ್ ಅವರೇ ಅಲ್ವಾ. ಇಲ್ಲಿ ಈಸಿಯಾಗಿ ಗೆಸ್ ಮಾಡ್ಬೋದು ನಾವು. ಇವಾಗ ಹೇಗೆ ರಾಶಿಕಾ ಅವ್ರದ್ದು ಸ್ಪಂದನ ಅವ್ರದ್ದು ಗೆಸ್ ಮಾಡೋದು, ಅದೇ ರೀತಿ ಇಲ್ಲಿ ಯಾರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ ಅಂತ ಗೆಸ್ ಮಾಡೋದಾದರೆ ಗೆಸ್ಸಿಂಗ್ ಪ್ರಕಾರ ಹೇಳ್ತಿರೋದು. ಇಬ್ಬರಲ್ಲಿ ಯಾರು ಬಲಿಷ್ಠವಾಗಿ ಕಾಣ್ತಾ ಇದ್ದಾರೆ, ಧನುಷ್ ಅವ್ರು ಬಲಿಷ್ಠವಾಗಿ ಕಾಣ್ತಾ ಇದ್ದಾರೆ. ನೋಡೋಣ, ಇಲ್ಲಿ ನಾಳೆ ನೋಡಿದ್ಮೇಲೆ ಗೊತ್ತಾಗುತ್ತಲ್ವಾ ಯಾರು ಗೆದ್ದಿದ್ದಾರೆ ಯಾರು ಸೋತಿದ್ದಾರೆ ಅಂತಂದ್ಬಿಟ್ಟು. ಸೊ ವೀಕ್ಷಕರೇ, ಸದ್ಯ ಈಗ ಕ್ಯಾಪ್ಟನ್ಸಿ ರೇಸ್ಗೆ 4 ಜನ ಸೆಲೆಕ್ಟ್ ಆಗ್ತಾರೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ದಾರೆ. ಅದರಲ್ಲಿ 3 ಜನ ಕೂಡ ಈಗ ಕನ್ಫರ್ಮ್ ಆಗಿದ್ದಾರೆ. ಇನ್ನು ಒಬ್ರು ಯಾರು ಹೋಗಬಹುದು, ಯಾರು ಹೋಗಬೇಕು ನಿಮ್ಮ ಪ್ರಕಾರ? ಈಗ ಗಿಲ್ಲಿಯವರು ಮತ್ತು ಇಲ್ಲಿ ಅಶ್ವಿನಿ ಅವರು, ರಾಶಿಕ್ ಅವರು 3 ಜನ ಕೂಡ ಈಗ ಎಂಟ್ರಿ ಕೊಟ್ಟಿದ್ದಾರೆ. ಯಾರಿಗೆ ಲಕ್ ಇದೆ ಅಂತ ನೋಡಬೇಕಾಗುತ್ತೆ. ಈಗ ರಘು ಅವರು ಮತ್ತು ಧನುಷ್ ಅವರು ಗೆಸ್ಸಿಂಗ್ ಪ್ರಕಾರ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಇವರಿಬ್ಬರನ್ನ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ರಘು ಅವರು ಡಲ್ಲಾಗಿ ಕಾಣ್ತಾ ಇದ್ದಾರೆ. ಇಲ್ಲಿ ಧನುಷ್ ಅವರು ಸೆಲೆಕ್ಟ್ ಆಗಿರ್ಬೋದು, ಮಣ್ಣನ್ನು ಕಾಪಾಡ್ಕೊಂಡಿರ್ಬಹುದು ಅಂತಂದ್ಬಿಟ್ಟು ನನಗೆ ಅನ್ನಿಸ್ತದೆ. ನೋಡೋಣ, ಒಂದು 4 ಜನ ಇವಾಗ ನನ್ನ ಅನಿಸಿಕೆ ಪ್ರಕಾರ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿರ್ಬೋದು. 3 ಜನ ಅಂತೂ ಕನ್ಫರ್ಮ್ ಆಗಿದೆ. ಇನ್ನು ಒಬ್ಬರು ಇಲ್ಲಿ ಧನುಷ್ ಅವರು ಹೋಗಿರ್ಬೋದು ಅಂತ ಅನ್ಕೊತೀನಿ. ನಿಮ್ಮ ಅನಿಸಿಕೆಯ ಪ್ರಕಾರ ಈ ವಾರದ ಕಟ್ಟ ಕಡೆಯ ಕ್ಯಾಪ್ಟನ್ ಯಾರಾಗ್ಬೋದು? 4 ಜನದಲ್ಲಿ ನಿಮ್ಮ ಸಪೋರ್ಟ್ ಯಾರಿಗಿದೆ? ಯಾರು ಆದರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಅವ್ರು ಡೈರೆಕ್ಟ್ ಫಿನಾಲೆಗೆ ಎಂಟ್ರಿ ಕೊಟ್ಟಂಗೆ ಆಗುತ್ತಲ್ವಾ. ಅದಕ್ಕೋಸ್ಕರ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಈ ವಾರದ ಕ್ಯಾಪ್ಟನ್ ಯಾರಾಗಬೇಕು, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.